आनन्दमयि चैतन्यमयि सत्यमयि परमे। ॐ आनन्दमयी चैतन्यमयी सत्यमयी परमे। ॐ आनन्दमयी चैतन्यमयी सत्यमयी परमे। ಎಲ್ಲರಿಗೂ ನಮಸ್ಕಾರ. Once again, welcome to the Integral Yoga Talk Series by Professor Nandish from Sri Aurobindo Society, Tumkur Center. Professor Nandish is a physics professor at a college in Tumkur. He has given many talks and workshops on Sri Aurobindo's The Life Divine, Savitri, and other subjects. Also a specialist on Sri Kuvempu's Ramayana Darshanam, which he has given a talk at many places. He has also won many awards. Well, with these few words, I hand over the session to Professor Nandish. ನಮಸ್ಕಾರ. ಎಲ್ಲ ಪೂರ್ಣಯೋಗ ಪಥದ ಸಾಧಕರಿಗೆ, ಹಿರಿಯರಿಗೆ, ಮಾತೆಯರಿಗೆ ನಮಸ್ಕಾರ. ಪೂರ್ಣಯೋಗ ಪಥದ ಹಾದಿಯಲ್ಲಿ 11ನೇ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ. ಈ ಹೊತ್ತು ಜ್ಞಾನ ಯೋಗ ಮಾರ್ಗ ಸಮನ್ವಯ ಅಂಥೇಳಿ ವಿಷಯ. ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಇತ್ಯಾದಿ ಎಲ್ಲ ಯೋಗಗಳನ್ನ ನಾವು ಬೇರೆ ಬೇರೆ ಉದ್ದೇಶಗಳಿಗಾಗಿ ನಿಯೋಜಿಸಿ ಅದನ್ನ ನಾವು ನಮ್ಮ ಸಾಧನೆಯ ಒಂದು ಹಾದಿಯಲ್ಲಿ ಮುನ್ನಡೆಯಲಿಕ್ಕೆ ಬಳಸ್ಕೊಳ್ಬಹುದು. ಯೋಗ ಸಮನ್ವಯ ಗ್ರಂಥದಲ್ಲಿ ಮಹರ್ಷಿ ಅರವಿಂದರು ಈ ಎಲ್ಲ ಯೋಗಗಳ ಒಂದು ಉಪಯೋಗವೇನು, ಪ್ರಯೋಜನವೇನು, ಅವುಗಳ ಶಕ್ತಿ ಮತ್ತು ವ್ಯಾಪ್ತಿ ಏನು ಅನ್ನುವಂಥದ್ದನ್ನು ಬಹಳ ಸೊಗಸಾಗಿ ಚಿತ್ರಿಸ್ತಾ ಹೋಗ್ತಾರೆ. ಅದು ಒಂದು ಸ್ವಲ್ಪವೂ ಸಂಶಯಕ್ಕೆ, ಶಂಕೆಗೆ ಎಡೆ ಇರದಂತೆ ಮತ್ತು ಆ ಒಂದು ಮಾರ್ಗಗಳ ಪೂರ್ಣ ಪರಿಚಯ ನಮಗಾಗುವಂತೆ ಅಲ್ಲಿ ನಮಗೆ ವಿವರಣೆಯನ್ನು ಅವರು ಕೊಡ್ತಾ ಹೋಗ್ತಾರೆ. ಈ ಹೊತ್ತು ಮಹರ್ಷಿ ಅರವಿಂದರು ಯೋಗ ಸಮನ್ವಯ ಗ್ರಂಥದಲ್ಲಿ ಜ್ಞಾನಯೋಗದ ಮಾರ್ಗ ಸಮನ್ವಯ ಅನ್ನುವಂಥದ್ದರ ಬಗ್ಗೆ ಯಾವ ಥರದಲ್ಲಿ ಚಿಂತನೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ ಆಶ್ಚರ್ಯ ಆಗುತ್ತೆ. ಮೊಟ್ಟ ಮೊದಲಿಗೆ ಅವರು ಹೇಳುವಂಥದ್ದು ಜ್ಞಾನದ ಪರಮೋಚ್ಚ ಉದ್ದೇಶ ಏನಿದೆ ಅಂತಂದ್ರೆ ಪರಮಾತ್ಮನನ್ನ ನಾವು ಪಡೆಯುವುದು ಅಂಥೇಳಿ. ಅಲ್ಲಿ ಹಿಂತಿರುಗಿ ಪಡೆಯುವುದು ಅಂತ ಕೂಡ ನಾವು ಹೇಳ್ಕೊಳ್ಬೋದು. ಯಾಕೆ ಅಂತ ಅಂದ್ರೆ ಆ ಪರಮಾತ್ಮನ ಇರುವಿಕೆ ಇಲ್ಲದೆ ಇರುವ ಯಾವ ಅಸ್ತಿತ್ವವೂ ಇಲ್ಲ. ನಮ್ಮೊಳಗಡೆಗೂ ಪರಮಾತ್ಮನೇ ಇದ್ದಾನೆ. ಪರಮಾತ್ಮನೇ ಈ ದೇಹದ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದ್ದಾನೆ. ಆದ್ರೆ ಅದನ್ನು ನಾವು ಮರೆತಿದ್ದೇವೆ. ಈ ವಿಸ್ಮರಣೆ ಏನಿದೆ, ಮರೆವು ಏನಿದೆ, ಇದನ್ನ ಹೋಗಲಾಡಿಸಿಕೊಂಡು ಸ್ವಸ್ಮರಣೆಯನ್ನ, ಸ್ವಸ್ಮೃತಿಯನ್ನ ಮಾಡಿಕೊಳ್ಳುವುದೇ ಜ್ಞಾನದ ಪ್ರಧಾನವಾದ ಪರಮೋಚ್ಚವಾದ ಉದ್ದೇಶ ಅಂತ ಮಹರ್ಷಿ ಅರವಿಂದರು ನಮಗೆ ಘೋಷಿಸ್ತಾರೆ. ಯಾಕೆ ಅಂತ ಅಂದ್ರೆ ಏನೆಲ್ಲ ಈ ಬ್ರಹ್ಮಾಂಡದೊಳಗಡೆಗೆ ನಮಗೆ ತೋರ್ತಾ ಇದೆಯೋ, ತಾರೆ, ನಿಹಾರಿಕೆಗಳು, ಗ್ರಹಗಳು ಇತ್ಯಾದಿ ಇತ್ಯಾದಿ, ಈ ನಮ್ಮ ಭೂಗ್ರಹದಲ್ಲಿ ಕಾಣ್ತಾ ಇರ್ತಕ್ಕಂಥ ಗಿಡ, ಮರ, ಪ್ರಾಣಿ, ಪಕ್ಷಿ ಇತ್ಯಾದಿ ಇತ್ಯಾದಿ ಎಲ್ಲ ದೇಹ ರೂಪದಲ್ಲಿ ಇಂದ್ರಿಯ ಗಮ್ಯವಾಗಿರ್ತಕ್ಕಂಥ ಏನು ದ್ರವ್ಯ ಇದೆ ಅದೆಲ್ಲವೂ ಪರಮಾತ್ಮನ ಸದಂಶವೇ ಆಗಿದೆ, ಅಂದ್ರೆ ಸತ್ ಅಂಶವೇ ಆಗಿದೆ. ಹಾಗಾಗಿ ಪರಮಾಣುವಿನಿಂದ ಪರಮೋಚ್ಚನವರೆಗೆ ನಾವು ನೋಡುವಂಥದ್ದೇನಿದೆ ಅದೆಲ್ಲವೂ ಕೂಡ ಪರಮೇಶ್ವರನ ಸದಂಶವೇ ಆಗಿದೆ, ಸತ್ ಅಂಶವೇ ಆಗಿದೆ ಅನ್ನುವಂಥದ್ದು. ಅದು ಸತ್ಯ. ಸೊ ಹೀಗಾಗಿ ಜ್ಞಾನ ಅಂತ ನಮಗೇನಾದರೂ ಅವಶ್ಯಕತೆ ಇದೆ ಅಂದ್ರೆ ಆ ಜ್ಞಾನ ನಮಗೆ ಈ ಒಂದು ಸತ್ ರೂಪವನ್ನ, ಸತ್ ರೂಪ ಅಂದ್ರೆ ಸದ್ರೂಪವನ್ನ, ಪರಮೇಶ್ವರನ ಸದ್ರೂಪವನ್ನ ನಮಗೆ ಪರಿಚಯಿಸಿಕೊಡುವಂಥ ಜ್ಞಾನವಾಗಿರಬೇಕು. ಈ ಸತ್ ಪ್ರಜ್ಞೆ ಏನಿದೆ ಅದು
ಸತ್ಯದ ಸ್ವರೂಪವೇ. ಕೇವಲ ಭೌತ ವಸ್ತು ಮಾತ್ರವಲ್ಲ, ಭೌತ ಶಕ್ತಿ ಮಾತ್ರವೂ ಅಲ್ಲ, ಸತ್ಯದ ಪ್ರಕಟೀಕರಣ ಅಂತ ಹೇಳಿ ನಾವು ತಿಳಿಬೇಕಾಗತ್ತೆ ಆ ಜ್ಞಾನದ ಮುಖೇನ. ಸ್ವಲ್ಪ ನಾವು ಅದನ್ನ ವಿಶ್ಲೇಷಣೆ ಮಾಡ್ತಾ ನೋಡೋದಾದ್ರೆ, ಕಲ್ಲು, ಮಣ್ಣು, ಗಿಡ, ಮರ, ನೀರು, ಮೋಡ, ಆಕಾಶ ಇತ್ಯಾದಿ ಇತ್ಯಾದಿ ಏನೆಲ್ಲ ಇದೆ ನಮಗೆ ಇಂದ್ರಿಯ ಗಮ್ಯವಾಗಿ ಅನುಭವಕ್ಕೆ ಬರ್ತಾ ಇದೆ ಬಾಹ್ಯ ಪ್ರಪಂಚ, ಅದು ಕೇವಲ ಭೌತ ವಸ್ತು, ಅಚೇತನ. ಅದರೊಳಗಡೆಗೆ ಏನು ಚೇತನ ಇಲ್ಲ, ಅದರೊಳಗೆ ಮನಸ್ಸಿಲ್ಲ, ಅದರೊಳಗೆ ಪ್ರಾಣ ಇಲ್ಲ ಅನ್ನೋ ಅಂಥದ್ದೊಂದು ಸಹಜವಾದಂಥ ಭಾವ ನಮ್ಮೊಳಗಡೆಗೆ ಬೆಳೀತದೆ. ನಮಗೆ ಹಾಗೆ ತಿಳಿಲಿಕ್ಕೆ ಅದು ಕಾರಣ ಆಗುತ್ತದೆ. ಅದು ಇಗ್ನೋರೆನ್ಸು. ಅದು ಆ ಶಕ್ತಿಯ ಮೂಲಕ ಪ್ರಕಟವಾಗಿದೆ. ಹಾಗಾಗಿ ಭೌತ ವಿಜ್ಞಾನಿಯು ಕೂಡ ಅದನ್ನು ಹೇಳ್ತಾನೆ, ಏನ್ ತೋರ್ತಾ ಇದೆ ದ್ರವ್ಯ, ಅದು ಕೇವಲ ದ್ರವ್ಯ ಅಲ್ಲ, ಅದು ಶಕ್ತಿಯ ಒಂದು ಘನೀಕೃತ ಸ್ಥಿತಿ ಅಂತ ಹೇಳಿ. ಸೊ ವಿಜ್ಞಾನಿಯ ಕಣ್ಣಿಗೆ ಕಾಣುವಂತ ಆ ಶಕ್ತಿ ಏನಿದೆ ಅದು ಕೂಡ ಪರಮೋಚ್ಚ ಪರಮಾತ್ಮನ ಒಂದು ಪ್ರಕಟೀಕರಣದ ಒಂದು ಆಯಾಮ ಅಂತ ಹೇಳಿ. ಸೊ ಹಾಗಾಗಿ ಏನು ಆಕಾಶ ಅಂತೀವಿ, ಏನು ವಾಯು ಅಂತೀವಿ, ಏನು ನೀರು ಅಂತೀವಿ, ಏನು ಅಗ್ನಿ ಅಂತೀವಿ, ಏನು ಪೃಥ್ವಿ ಅಂತೀವಿ, ಏನು ಸಸ್ಯ ಅಂತೀವಿ, ಏನು ದೇಹಗಳು ನಾವೆಲ್ಲ ನೋಡ್ತೀವಿ, ಅದೆಲ್ಲವೂ ಕೂಡ ಸದಂಶವೇ, ಪರಮೇಶ್ವರನ ಸದ್ರೂಪವೇ ಅಂತ ಹೇಳಿ. ಇದು ಜ್ಞಾನದ ಪ್ರಧಾನವಾಗಿರ್ತಕ್ಕಂಥ ಒಂದು ಉದ್ದೇಶ, ಇದನ್ನು ನಮಗೆ ತಿಳಿಸ್ಕೊಡುವಂಥದ್ದು. ಈ ಥರದಲ್ಲೇನಾದ್ರೂ ನಾವು ಜಗತ್ತನ್ನ ನೋಡ್ಬೇಕು ಅಂದ್ರೆ ಮೊಟ್ಟ ಮೊದಲು ನಾವು ನಮ್ಮನ್ನ ನೋಡ್ಕೊಳ್ಬೇಕಾಗತ್ತೆ. ನಾವು ನಮ್ಮನ್ನ ನೋಡಿಕೊಂಡು ಈ ಒಂದು ಶಾರೀರ ಮತ್ತು ಶರೀರ ಎರಡನ್ನೂ ನಾವೇನಾದ್ರೂ ಧ್ಯಾನಿಸಿದ್ದಾದ್ರೆ ಇದ್ರೊಳಗಡೆಗೆ ಏನು ಕಾಣ್ತೀವೋ ಸದಂಶ, ಆ ಸದಂಶವೇ ಆಚೆ ಕಡೆಗಿನ ಎಲ್ಲ ವಸ್ತು ವಿಶೇಷಗಳಲ್ಲಿ ನಮಗೆ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾವು ಮೊದಲು ನಮ್ಮ ಈ ಅಸ್ತಿತ್ವ ಏನಿದೆ, ದೇಹ ಏನಿದೆ, ಪ್ರಾಣ ಏನಿದೆ, ಮನಸ್ಸೇನಿದೆ, ಅದರೊಳಗಡೆಗೆ ಅಹಂ ಏನಿದೆ, ಯಾವ ಥರದಲ್ಲಿ ದೇಹ ಯಂತ್ರದ ಮೂಲಕ ಕಾರ್ಯಾಚರಣೆ ನಡೀತಾ ಇದೆ ಪರಮೇಶ್ವರನದು ಅನ್ನುವಂಥದ್ದನ್ನು ಮೊದಲು ಅರಿಯಬೇಕಾಗುತ್ತೆ, ತಿಳಿಯಬೇಕಾಗುತ್ತೆ. ಹಾಗೆ ನಾವೇನಾದ್ರೂ ಧ್ಯಾನಿಸೋಕೆ ಶುರು ಮಾಡಿದ್ರೆ, ನಮ್ಮ ದೇಹವನ್ನೇ ನಾವು ಧ್ಯಾನಿಸಿದ್ರೆ ಅದರೊಳಗಡೆಗೆ ಏನೆಲ್ಲ ವಿಸ್ಮಯ ಸಂಗತಿಗಳು ನಮಗೆ ಗೋಚರಿಸ್ತವೆ. ಅದರೊಳಗಡೆಗೆ ಪೃಥ್ವಿ ಇದೆ, ಅದರೊಳಗಡೆಗೆ ಜಲ ಇದೆ, ಅದರೊಳಗಡೆಗೆ ಅಗ್ನಿ ಇದೆ, ಅದರೊಳಗೆ ವಾಯು ಇದೆ, ಅದರೊಳಗೆ ಆಕಾಶ ಇದೆ. ಆಕಾಶ ಅನ್ನುವಂಥದ್ದು ದರ್ಶಿಸ್ಲಿಕ್ಕೆ ನಮಗೆ ಸಾಧ್ಯವಾದ ತಕ್ಷಣವೇ ಆತ್ಮ ಸಾಕ್ಷಾತ್ಕಾರವೂ ಆಗುತ್ತೆ. ಆದರೆ ಅಷ್ಟು ಸುಲಭವೇ ನಮಗೆಲ್ಲ ಕಾಣುವಂಥದ್ದು ಕೇವಲ ದೇಹ ಅಷ್ಟೇನೆ. ಮಾತಾಡ್ತಾ ಇರುವಂತ ಮಾತು ಕಿವಿಗೆ ಬೀಳುತ್ತದೆ, ಅದು ಶಬ್ದ ರೂಪ. ಶಬ್ದದ ಆಗಮನ ಆಗುವಂಥದ್ದೇ ಆಕಾಶದಲ್ಲಿ. ಆಕಾಶದ ತನ್ಮಾತ್ರೆ ಶಬ್ದ, ವಾಯುವಿನ ತನ್ಮಾತ್ರೆ ಸ್ಪರ್ಶ. ಹಾಗಾಗಿ ನಮಗೆ ಸ್ಪರ್ಶ ಜ್ಞಾನವಾಗಬೇಕು, ಶಬ್ದ ಜ್ಞಾನವಾಗಬೇಕು, ರೂಪ ನಮಗೆ ಕಾಣಿಸ್ಕೊಳ್ಬೇಕು. ಯಾವುದಾದ್ರೂ ಹೊರಗಿನ ವಸ್ತು ಅಂದ್ರೆ ಅಗ್ನಿ ಬರಬೇಕು. ಹಾಗಾಗಿ ಈ ಪಂಚಭೂತಗಳ ಹಿಂದೆಗಡೆಗೆ ಸೂಕ್ಷ್ಮವಾಗಿ ತನ್ಮಾತ್ರೆಗಳು ಈ ಪ್ರಪಂಚದ ನಿರ್ಮಾಣದ ಕಾರ್ಯದೊಳಗಡೆಗೆ ಇದಾವೆ ಅನ್ನೋದು ನಮಗೆ ಗೊತ್ತಾಗ್ಬೇಕಾದ್ರೆ ನಮ್ಮ ಈ ದೇಹದಲ್ಲಿರ್ತಕ್ಕಂಥ ಪಂಚಭೂತಗಳನ್ನು ನೋಡಿಕೊಳ್ಳುವ ಒಂದು ವ್ಯವಧಾನ, ಸಮಾಧಾನ, ಧ್ಯಾನ ನಮಗೆ ಸಾಧ್ಯವಾಗಬೇಕು. ಹಾಗಾಗಿ ಧ್ಯಾನಿಸಿದರೆ ದೇಹ ಯಂತ್ರದಲ್ಲಿ ಪ್ರಕೃತಿ ಯಂತ್ರದ ಸದಂಶವೇ ತುಂಬಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಬಹಳ ವಿಶೇಷವಾದದ್ದು. ಈ ಜ್ಞಾನ ನಮಗಾದ ಹಾಗೆಲ್ಲ ಪ್ರಕೃತಿ ಮತ್ತು ಪುರುಷರ ಆಳವಾದಂತಹ ಒಂದು ತಿಳುವಳಿಕೆ ಸಿಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ಈ ಸದಂಶದ ಈ ಪಂಚಭೂತಾತ್ಮಕವಾದ ಈ ದೇಹದಲ್ಲಿ ಚಿದಂಶವೂ ಇದೆ, ಅಂದ್ರೆ ಚಿತ್ ಶಕ್ತಿಯೂ ಇದೆ. ಸತ್ತು, ಚಿತ್ತು, ಆನಂದ ಅಂತ ಹೇಳಿ ಮೂರು ಹೇಳ್ತಾರೆ, ತ್ರಿವಳಿಗಳನ್ನು ಹೇಳ್ತಾರೆ. ಸೊ ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಚಿತ್ ಶಕ್ತಿ ಇರೋದ್ರಿಂದಾಗಿ ಮಾತಾಡ್ತೀನಿ. ಅದರಿಂದ ಏನಾದ್ರೂ ಸಮಾಧಾನ, ಆನಂದ ಸಿಗುತ್ತೆ ಅಂದ್ರೆ ಅದು ಪರಮೇಶ್ವರನ ಒಂದು ಅಂಗ, ಆನಂದ ಅನ್ನುವಂಥದ್ದು ಒಂದು ರೂಪ, ಒಂದು ಅಭಿವ್ಯಕ್ತಿ. ಹಾಗಾಗಿ ಚಿದಂಶದ ಮೂಲಕ ನಾವು ಆನಂದವನ್ನು ಪಡೆಯಲಿಕ್ಕೆ ಸಾಧ್ಯವಾಗಬೇಕು ಅಂತ ಅಂದ್ರೆ ಈ ಶರೀರದಲ್ಲಿ ಪ್ರಾಣವನ್ನು ನೋಡ್ಬೇಕಾಗತ್ತೆ, ಈ ಶರೀರದಲ್ಲಿ ಮನಸ್ಸನ್ನು ನೋಡ್ಬೇಕಾಗತ್ತೆ, ಈ ಶರೀರದಲ್ಲಿ ಅಹಂ ಕೂಡ ನಮಗೆ ಗೋಚರಿಸ್ತದೆ ಅಂತ. ಸೊ ಇದು ವೈಯಕ್ತಿಕ ಹಾಗೂ ಸಾಮಾಜಿಕ ಹಾಗೂ ಜೀವನ ಎಲ್ಲ ನಾವು ಏನೆಲ್ಲ ನೋಡ್ತೀವಿ, ಕೇಳ್ತೀವಿ, ನಮ್ಮ ಈ ವೈಯಕ್ತಿಕ ಶರೀರದಲ್ಲಾಗ್ಬೋದು, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರಪಂಚದ ಅಥವಾ ಪ್ರಕೃತಿಯ
ಸನ್ನಿವೇಶದಲ್ಲಾಗ್ಬೋದು, ಇದನ್ನೇ ನಾವು ನೋಡೋದಕ್ಕೆ ಸಾಧ್ಯವಿದೆ. ಈ ಸತ್ಯ ಏನಿದೆ, ಈ ದೇಹ ಏನಿದೆ, ಅದನ್ನು ಸ್ವಲ್ಪ ಧ್ಯಾನಿಸಿದ್ರೆ ಇದು ಸತ್ಯವೇ, ಇದು ಅಸತ್ಯವೇ, ಇದು ಮಿಥ್ಯವೇ, ಇದು ನಿತ್ಯವೇ ಅನ್ನೋವಂಥದ್ದು ನಮಗೆ ನಂತರದಲ್ಲಿ ಅನುಭವ ಶುರುವಾಗುತ್ತೆ. ಇದು ಬಹಳ ವಿಶೇಷವಾದಂಥ ಸಂಗತಿ. ನಮ್ಮ ವೇದಾಂತದಲ್ಲೂ ಕೂಡ ಇದ್ರ ಬಗ್ಗೆ ಬೇಕಾದಷ್ಟು ತಿಳುವಳಿಕೆ ನಮಗೆ ಸಿಗುತ್ತೆ. ದೇಹ ನಾವೇನು ನೋಡ್ತಾ ಇದ್ದೀವಿ ಅದು ಶಾಶ್ವತವೇ ಅಂದರೆ ಇಲ್ಲ. ಅದು ಈ ಹೊತ್ತಿದ್ದಂಗೆ ನಾಳೆ ಇರುತ್ತೆ ಅಂದರೆ ಇಲ್ಲ. ಈ ಹೊತ್ತಿದ್ದ ಹಾಗೆ ಇಂದಿನ ವರ್ಷ ಇತ್ತೆ ಅಂದರೆ ಇಲ್ಲ. ಸೊ ನಿರಂತರವಾಗಿ ದೇಹ ಅನ್ನುವಂಥದ್ದು ಪ್ರಕೃತಿಯ ಒಂದು ಹರಿವಾಗಿದೆ. ಹರಿಯುವ ನೀರಿನಂತೆ ಈ ಪಂಚಭೂತಗಳ ಹರಿವು ಈ ಶರೀರದೊಳಗಡೆಗೆ ನಿತ್ಯ ನಿರಂತರವಾಗಿದೆ. ಹಾಗಾಗಿ ಈ ದೇಹ ಕೂಡ ಒಂದು ಅಸತ್ಯದ ಆಧಾರ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಸತ್ಯವಲ್ಲ ಅಂತ, ನಿತ್ಯವೂ ಅಲ್ಲ ಅಂಥೇಳಿ ಅದು ತೋರ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ. ನಾನು ಮಾತಾಡ್ತಾ ಇದ್ದೀನಿ, ಹಾಗಾಗಿ ನಮಗೆ ಸತ್ಯ ಅಂತ ಅನ್ನಿಸ್ಬಿಡ್ತದೆ. ಭಾವಿಸಿ ಧ್ಯಾನಿಸಿ ಒಳ ಹೊಕ್ಕು ನೋಡಿದಾಗ ದೇಹ ಅನ್ನುವಂಥದ್ದು ನಿತ್ಯವಾದಂತಹ ಹೀಗೆ ಇರುವಂತೆಯೇ ಸದಾ ಇರುವಂತಹುದಲ್ಲ. ಅದು ನಿರಂತರ ಪರಿವರ್ತನಶೀಲ, ನಿರಂತರ ಚಲನಶೀಲ, ನಿರಂತರವಾದ ಒಂದು ಪಂಚಭೂತಗಳ ಪ್ರವಾಹ ಅಂತ ಹೇಳಿ ನಮಗೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಅಲ್ಲಿ ಆ ಜ್ಞಾನ ಇದೆ. ಅದು ಪಂಚೀಕರಣದ ನಂತರದಲ್ಲಿ ನಮಗಾಗುತ್ತೆ. ಆವಾಗ ಭೌತ ಪ್ರಕೃತಿ ಶರೀರಗಳನ್ನು ಹೇಗೆ ಸೃಷ್ಟಿಸ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕೇವಲ ನನ್ನ ದೇಹ ಅಷ್ಟೇ ಅಲ್ಲ, ಇರುವೆ ದೇಹ ಇರಬಹುದು, ಒಂದು ಮರದ ದೇಹ ಇರಬಹುದು, ಒಂದು ಹಸುವಿನ, ಒಂದು ಪಕ್ಷಿಯ ದೇಹ ಇರಬಹುದು. ಎಲ್ಲ ದೇಹಗಳ ಮೂಲ ದ್ರವ್ಯ ಈ ಪ್ರಕೃತಿ. ಈ ಪ್ರಕೃತಿಯಲ್ಲೂ ಮತ್ತೆ ಅವರಾ ಪ್ರಕೃತಿ, ಪರಾ ಪ್ರಕೃತಿ ಅಂತ ಹೇಳಿ ಎರಡು ಪ್ರಕೃತಿಗಳನ್ನು ನಾವು ಮಾಡಿ ನೋಡಬಹುದು. ಮಹರ್ಷಿ ಅರವಿಂದರು ಕೂಡ ಅದನ್ನು ಹೇಳ್ತಾರೆ. ಸೊ ಈಗ ನಾವು ಹಂತ ಹಂತವಾಗಿ ನೋಡ್ತಾ ಹೋದಾಗ ಈ ಭೌತ ಪ್ರಕೃತಿ ಏನಿದೆ, ಆಕಾಶದಿಂದ ಪೃಥ್ವಿಯವರೆಗಿನ ಪಂಚಭೂತ ಪ್ರಕೃತಿ ಏನಿದೆ, ಅದೇ ಎಲ್ಲ ದೇಹಗಳನ್ನ, ಎಲ್ಲ ಶರೀರಗಳನ್ನ ಸೃಜಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುವನ್ನ ಕೊಡ್ತಾ ಇದೆ. ನಾವು ಗಣೇಶನ್ ಮಾಡ್ಲಿಕ್ಕೆ ಮಣ್ಣನ್ನು ಬಳಸ್ತೀವಿ, ನೀರನ್ನು ಬಳಸ್ತೀವಿ. ಹಾಗೆ ಈ ದೇಹಗಳನ್ನು ಮಾಡಲಿಕ್ಕೆ ಪ್ರಕೃತಿ ಮಣ್ಣು, ನೀರು, ಗಾಳಿ ಇತ್ಯಾದಿ ಇತ್ಯಾದಿ ಪಂಚಭೂತಗಳನ್ನು ಕೊಡ್ತಾಳೆ. ಆದ್ರೆ ಈ ದೇಹವನ್ನು ಮಾಡೋವನು ಯಾರು, ಉಪಯೋಗಿಸೋನು ಯಾರು? ಅವನು ಪರಾ ಪ್ರಕೃತಿಯಿಂದ ಬಂದಂತ ಚೈತ್ಯ ಪುರುಷ. ಅವನು ತನ್ನ ಅಗತ್ಯಕ್ಕೆ ಅನುಗುಣವಾಗಿ, ತನ್ನ ಕಾರ್ಯಾಚರಣೆಗೆ ಅನುಗುಣವಾಗಿ, ತನ್ನ ಉದ್ದೇಶಕ್ಕೆ ಅನುಗುಣವಾಗಿ ಪ್ರಕೃತಿಯ ಸಹಾಯದಿಂದ, ಪ್ರಕೃತಿಯ ಒತ್ತಾಸೆಯನ್ನ ಬಳಸಿಕೊಂಡು ದೇಹ ಯಂತ್ರಗಳನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ಆದ್ರಿಂದ ಅವನೇ ಈ ಶರೀರಗಳನ್ನು ಆವರಿಸಿ ಇರ್ತಾನೆ, ಅವನೇ ಈ ಶರೀರಗಳನ್ನ ಸ್ವಾಧೀನಪಡಿಸಿಕೊಂಡು ಉಪಯೋಗಿಸ್ತಾನೆ ಅನ್ನುವಂಥದ್ದು ನಮಗೆ ನಿಧಾನವಾಗಿ ಗೊತ್ತಾಗುತ್ತೆ. ಅದು ಮೊಟ್ಟ ಮೊದಲು ನಮಗೆ ದೇಹವನ್ನು ನೋಡಿದಾಗ ನಾವೇ ಬಳಸ್ತಾ ಇದ್ದೀವೇನೋ, ಇದು ನಮ್ಮದೇ ಶರೀರ ಏನೋ, ನಮ್ಮದೇ ಮಾತು ಕೇಳ್ತದೇನೋ, ಇದು ಹೀಗೆ ಇರ್ತದೇನೋ ಅಂತ ನಮಗೆ ಅನ್ನಿಸ್ತದೆ. ಹೊಕ್ಕು ನೋಡಿದಾಗ ಗೊತ್ತಾಗುತ್ತೆ ಈ ದೇಹದ ಯಾವ ಕರ್ಮವು ಒಳಗಡೆ ನಡೀತಾ ಇರ್ತಕ್ಕಂಥ ಪ್ರಾಣದ ಕರ್ಮಗಳಿರಬಹುದು, ಮನಸ್ಸಿನ ಕರ್ಮಗಳಿರಬಹುದು, ಅಹಂನ ಕರ್ಮಗಳಿರಬಹುದು, ಅಥವಾ ದೇಹದ ಒಳಗಡೆ ನಡೀತಾ ಇರ್ತಕ್ಕಂಥ ಅವಯವಗಳ ಕರ್ಮಗಳಿರಬಹುದು, ನಮ್ಮ ಹಿಡಿತದಲ್ಲಿ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಜ್ಞಾನ ಮಾರ್ಗದ ಬಹಳ ವಿಶೇಷವಾದ ಆರಂಭದ ಒಂದು ಹೆಜ್ಜೆಗಳು. ಒಟ್ಟಾರೆ ದೇಹ ಅನ್ನುವಂಥದ್ದು ಯಾವುದೇ ಇರಲಿ, ಅದು ಆತ್ಮನ ಮನೆಗಳು ಅಂತ ಹೇಳಿ. ಹಾಗಾಗಿ ಗಿಡ ಇರಲಿ, ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಮನುಷ್ಯ ಇರಲಿ, ಆ ದೇಹ ಅನ್ನುವಂಥದ್ದು ಆತ್ಮನ ಒಂದು ಮನೆ, ಒಂದು ಆವಾಸ, ಒಂದು ಹ್ಯಾಬಿಟಾಟ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ದೇಹವೇ ನಾನು ಅನ್ನೋದು ಒಂದು ಸಹಜ ವಿಸ್ಮರಣೆಯಿಂದ, ನಾನು ಚೆನ್ನಾಗಿದ್ದೀನಪ್ಪ, ನೀನು ಚೆನ್ನಾಗಿದೆಯಾ ಅಂತ ಕೇಳ್ತೀವಿ ನಾವು. ಸೊ ಮಗು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ ನಾವು. ಆದರೆ ಏನು ಚೆನ್ನಾಗಿದೆ ಅದು ಅಂದರೆ ದೇಹ ನೋಡ್ಲಿಕ್ಕೆ ಭಾಳ ಬೆಳ್ಳಗಿದೆ, ದುಂಡಾಗಿದೆ, ಮೃದುವಾಗಿದೆ, ಭಾಳ ನೋಡ್ಲಿಕ್ಕೆ ಮುದ್ದಾಗಿ ಕಾಣ್ತದೆ ಅಂಥೇಳಿ. ದೇಹ ಅನ್ನುವಂಥದ್ದೇನಿದೆ ಅದು ನಾನು ಅನ್ನುವಂಥದ್ದು ವಿಸ್ಮರಣೆ. ಆ ನಾನು ಅನ್ನೋದು ಯಾವುದು, ಅದು ದೇಹ ಅಲ್ಲ. ದೇಹ ನಾನು ಅಂತ ಹೇಳಲ್ಲ. ದೇಹ ನಾನು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆ ನಾನು ಅಂತ ಹೇಳೋದು ದೇಹ ಅಲ್ಲ. ಇದು ಸ್ವಸ್ಮರಣೆ ಆದವನಿಗೆ ಗೊತ್ತಾಗುತ್ತೆ, ಸ್ವಸ್ಮೃತಿ ಆದವನಿಗೆ ಗೊತ್ತಾಗುತ್ತೆ.
ವಿಸ್ಮೃತಿಯಲ್ಲಿರೋರಿಗೆ ದೇಹವೇ ನಾನು ಅನ್ನುವಂಥದ್ದು ಇರ್ತದೆ. ಯಾವಾಗ ವಿಸ್ಮರಣೆ ಒಳಗಡೆ ವಿಸ್ಮೃತಿ ಒಳಗಡೆ ನಾವಿರ್ತೀವಿ, ದೇಹವೇ ನಾನು ಅಂತೇಳಿ ಭಾವಿಸ್ತೀವಿ, ಅಲ್ಲಿ ಅಜ್ಞಾನದ ಆವರಣದೊಳಗಡೆಗೆ, ಅಜ್ಞಾನದ ಕಾರ್ಯಾಚರಣೆ ಒಳಗಡೆಗೆ ದೇಹ, ಪ್ರಾಣ, ಮನಸ್ಸು ಎಲ್ಲ ಸಿಕ್ಕಾಕತ್ತವೆ. ಹಾಗಾಗಿ ಅಲ್ಲಿನ ಉಪಯೋಗ ಏನಿದೆ, ಆ ದೇಹದ, ಆ ಪ್ರಾಣದ, ಮನಸ್ಸಿನ, ಬುದ್ಧಿಯ ಉಪಯೋಗ ಏನಿದೆ, ಅತ್ಯಂತ ಪಶು ಸದೃಶವಾಗಿರ್ತದೆ. ಯಾಕೆಂತಂದ್ರೆ ಪಶುಗಳ ಶರೀರದಲ್ಲೂ ಕಾರ್ಯಾಚರಣೆಗಳು ನಡೀತವೆ, ಸಸ್ಯದ ಶರೀರಗಳಲ್ಲೂ ಕಾರ್ಯಾಚರಣೆಗಳು ನಡೀತವೆ. ಅವೆಲ್ಲ ಅಹಂ ಕೇಂದ್ರಿತವಾಗಿರ್ತವೆ ಅಂತ ಹೇಳಿ. ಕಲ್ಲಿನಲ್ಲೂ ಅಹಂ ಇದೆ, ಸಸ್ಯದಲ್ಲೂ ಅಹಂ ಇದೆ, ಹರಿಯುವ ನೀರಿನಲ್ಲೂ ಅಹಂ ಇದೆ. ತೋರ್ತಾ ಇರ್ತಕ್ಕಂಥ ಎಲ್ಲ ಪಂಚಭೂತಾತ್ಮಕ ಜಗತ್ತಿನಲ್ಲಿ ಅಹಂ ಕಾರ್ಯಾಚರಣೆ ಮಾಡ್ತಾ ಇದೆ. ಪರಮಾಣುವಿನಲ್ಲೂ ಅಹಂ ಇದೆ, ಇದು ಇರಲೇಬೇಕಾಗತ್ತೆ. ಹಾಗಾಗಿ ಅದೊಂದು ಉಪಕರಣ. ಅಹಂ ಅನ್ನುವಂಥದ್ದು ಭೌತ ವಸ್ತುವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಉಪಕರಣ. ಅದು ಅಹಂ ಒಂದು ಕೇಂದ್ರದೊಳಗಡೆಗೆ ಈ ಪ್ರಪಂಚದ ಎಲ್ಲ ಕಾರ್ಯಭಾರಗಳನ್ನು ಭಗವಂತ ನಡೆಸ್ತಾ ಹೋಗ್ತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಆ ಅಹಂನಿಂದ ಪಾರಾದಾಗ ಸ್ವಸ್ಮರಣೆ ಆಗುತ್ತೆ. ಅಂದ್ರೆ ಹಿಂದೆಗಡೆಗೆ ಅಹಂನ ದಾಟಿ ಮುಂದೆ ಬಂದಾಗ ನಾನು ಯಾರು, ನಾನು ಅನ್ನೋದು ಯಾವುದು, ನಾನು ಅಂತಿರೋದು ಅನ್ನೋದು ಗೊತ್ತಾಗುತ್ತೆ. ಅದು ಗೊತ್ತಾದ ತಕ್ಷಣನೇ ಈ ಹುಟ್ಟು ಸಾವು ಅನ್ನೋ ಬಾಧೆ ಇರಲ್ಲ. ಯಾಕೆ ಅಂತಂದ್ರೆ ದೇಹ ನಾವಲ್ಲ ಅನ್ನುವಂಥದ್ದು ಅವಾಗ ಗೊತ್ತಾಗತ್ತೆ ನಮಗೆ. ಅಹಂನಿಂದ ಮುಂದೆ ಬಂದಾಗ ಈ ದೇಹ ನಾವಲ್ಲ, ಇದು ಪ್ರಕೃತಿ ಇದು ಅನ್ನೋದು ಗೊತ್ತಾಗತ್ತೆ. ಆವಾಗ ಮೃತ್ಯು ಭಯ ಹೊರಟಾಗತ್ತೆ, ಅಮೃತತ್ವದ ದರ್ಶನ ಆಗತ್ತೆ. ನನಗೆ ಸಾವಿಲ್ಲ, ಹಾಗೆ ತಿಳಿದಿದ್ದು ತಪ್ಪು, ಹೆದರಿದ್ದು ತಪ್ಪು ಅನ್ನೋದು ನಮಗೆ ಅವಾಗ ಗೊತ್ತಾಗತ್ತೆ. ಯಾಕೆ ಹೀಗೆ ಅಷ್ಟು ಸುಲಭವಾಗಿ ನಮ್ಗೆ ಅರ್ಥವಾಗಲ್ಲ ಅಂತ ಅಂದ್ರೆ, ನಮ್ಮ ಈ ಅಜ್ಞಾನ ಅನ್ನುವಂಥದ್ದು, ಜ್ಞಾನವಿಲ್ಲದೆ ಇರುವಂಥದ್ದು, ಅಥವಾ ಒಂದು ಮೋಹ ಅನ್ನುವಂಥದ್ದು, ದೇಹವೇ ನಾನು ಅಂತ ಭ್ರಾಂತಿಗೆ ಒಳಗಾಗುವಂಥದ್ದು, ಆ ದೇಹ ಸಂಬಂಧಗಳ ಮೋಹದಲ್ಲಿ ಬೀಳುವಂಥದ್ದು, ದೇಹವನ್ನ ಸುಖಿಸುವಂಥದ್ದು, ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನು ಸಂಗ್ರಹಿಸುವಂಥದ್ದು ಇತ್ಯಾದಿ ವ್ಯಾಪಾರಗಳಲ್ಲೇನೆ ಮನಸ್ಸು, ಪ್ರಾಣ, ಬುದ್ಧಿ, ಅಹಂ ಎಲ್ಲವೂ ತೊಡಗಿರವೆ. ಆ ಕಾರಣಕ್ಕಾಗಿ ಈ ಸುಖ ದುಃಖ, ಈ ನಾನು, ಈ ಪ್ರಾಣ ಅನ್ನುವಂಥದ್ದು, ನಾನು ಈ ದೇಹ ಅನ್ನುವಂಥದ್ದು, ಅದು ಯಾವಾಗ ನಮ್ಮೊಳಗಡೆಗೆ ಈ ಭಾವ ಆವರಿಸ್ಕೊಳುತ್ತೋ, ಅದ್ರ ಮೇಲೆ ನಮಗೆ ಒಂದು ನಿಶ್ಚಯಾತ್ಮಕವಾಗಿ ಶ್ರದ್ಧೆ ಬೆಳೀತದೋ, ಆವಾಗ ಪುನರ್ಜನ್ಮ ಅನ್ನುವಂಥದ್ದು ನಮಗೆ ಬೇಕಾಗುತ್ತೆ, ಅನಿವಾರ್ಯವಾಗುತ್ತೆ. ಅಮೃತತ್ವ ಅನ್ನುವಂಥದ್ದು ಸುಲಭವಾಗಿ ಅವಾಗ ನಮಗೆ ಕಾಣೋದಿಲ್ಲ. ನಾನು ಅನ್ನುವಂಥದ್ದು ಈ ದೇಹವಲ್ಲ ಅನ್ನುವಂಥ ಅರಿವು ಆಗಲ್ಲ. ಸೊ ದೇಹದೊಂದಿಗೆ ಸಮನ್ವಯ ಮಾಡಿಕೊಳ್ಳುವುದು ಅವಿದ್ಯೆಯ ಕಾರಣಕ್ಕಾಗಿ ಅನ್ನೋದು ಇಷ್ಟರಿಂದ ಗೊತ್ತಾಗುತ್ತೆ ನಮಗೆ. ಹಾಗೇನೆ ಅಷ್ಟೇನಾದ್ರೆ ಇಲ್ಲ, ಪ್ರಾಣದೊಂದಿಗೆ ಕೂಡ ನಾವು ಒಂದು ಅಸ್ಮಿತೆಯನ್ನ ಅಥವಾ ಒಂದು ಮೋಹವನ್ನು ನಾವು ಬಳಸ್ಕೊತೀವಿ. ಸೊ ಈ ದೇಹ ಅನ್ನುವಂಥದ್ದು ವೈಯಕ್ತಿಕ ಮಾನಸಿಕ ಕೇಂದ್ರದ ಒಂದು ಆಧಾರ. ಪ್ರಾಣ ಪ್ರವಾಹದಿಂದ ಕೂಡಿದ ನರಮಂಡಲ ದೇಹವನ್ನ ಮನಸ್ಸಿಗೆ ಜೋಡಿಸುತ್ತದೆ. ಪ್ರಾಣದ ಮೂಲಕವೇ ಮನವು ದೇಹವನ್ನು ಭೌತ ಜಗತ್ತಿಗೆ ಸಪ್ರಜ್ಞವಾಗಿಸುತ್ತದೆ. ಪ್ರಾಣದ ಸ್ತರಕ್ಕೂ ಸಪ್ರಜ್ಞವಾಗುವ ಮನಸ್ಸಿನಿಂದಾಗಿ ಅದು ಭೌತದಲ್ಲಿಯೇ ನೆಟ್ಟಿದೆ ಅನ್ನುವಂಥದ್ದು ಒಂದು ಪ್ಯಾರ ಬರುತ್ತೆ. ಇದನ್ನು ಸ್ವಲ್ಪ ನಾವು ಗಮನ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ ನಮಗೆ, ಹೇಗೆ ಅಪರ ಅನ್ನುವಂಥದ್ದರ ಒಳಗಡೆಗೆ ಈ ಕೋಶಗಳು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳು ನಿರ್ಮಾಣವಾಗ್ತವೋ, ಹಾಗೇನೆ ಆ ಒಂದೊಂದು ಕೋಶಗಳ ಒಂದು ಸೆಪರೇಷನ್ ಅನ್ನ, ಅಂದ್ರೆ ಒಂದು ಡಿಮಾರ್ಕೇಶನ್ ಅನ್ನ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ ದೇಹವನ್ನು ಧ್ಯಾನಿಸ್ತಾ ನಾವು ಹಾಗೆ ಒಂದೊಂದೇ ಕೋಶಗಳಿಂದ ನಾವು ಮೇಲೆ 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 ಉತ್ತರಾಯಣ ಜರ್ನಿ ಮಾಡಿದಾಗ ನಡಿಗೆ ಒಳಗಡೆ ಗೊತ್ತಾಗುತ್ತೆ ನಮಗೆ, ಈ ದೇಹ ಅನ್ನುವಂಥದ್ದರ ಒಳಗಡೆಗೆ ಪ್ರಾಣ ಅನ್ನುವಂಥದ್ದು ಸಂಚರಿಸ್ತಾ ಇದೆ. ಅದು ಎಲ್ಲ ಕಡೆಗೆ ಓಡಾಡ್ತಾ ಇದೆ. ಆ ಪ್ರಾಣ ಅನ್ನುವಂಥದ್ದು ಎಲ್ಲಿ ಹೋಗೋದಿಲ್ವೋ ಆ ಭಾಗ ದೇಹದಲ್ಲಿ ಸತ್ತೋಗುತ್ತೆ, ಅದು ಕೆಟ್ಟೋಗುತ್ತೆ, ಅದು ಕೆಲಸ ಮಾಡದಂತಾಗುತ್ತೆ, ಜಡ ಆಗಿ ಬಿಡುತ್ತದೆ. ಅಲ್ಲಿ ಮುಟ್ಟಿದ್ರೆ ನಮಗೆ ಸ್ಪರ್ಶವಾಗಲ್ಲ. ಎಲ್ಲಿ ಪ್ರಾಣ ಅನ್ನೋದು ಹೋಗಲ್ವೋ ಅಲ್ಲಿ ಮುಟ್ಟಿದ್ರೆ ನಮಗೆ ಸ್ಪರ್ಶವಾಗಲ್ಲ. ಅಲ್ಲಿನ ಚರ್ಮದಲ್ಲಿ, ಅಲ್ಲಿನ ಒಳಗಡೆ ಮಾಂಸದಲ್ಲಿ ಯಾವುದೇ ಸಂವೇದನೆಗಳು ಉಂಟಾಗಲ್ಲ. ಅಲ್ಲಿನ ಜೀವಕೋಶಗಳಲ್ಲಿ ಉಸಿರಾಟ ನಡೆಯಲ್ಲ. ಸೊ ಹೀಗೆ ಈ ದೇಹದ ಎಲ್ಲ ಕಾರ್ಯಾಚರಣೆಗಳ ಹಿಂದೆ ಪ್ರಾಣದ ಪ್ರವಾಹ ಅನ್ನುವಂಥದ್ದು ಅವಿರತವಾಗಿ ನಿರಂತರವಾಗಿ ನಡೆದಿದೆ ಅನ್ನುವಂಥದ್ದು ನಮಗೆ ಗೋಚರಿಸ್ತದೆ. ಅವಾಗ ಏನಾಗುತ್ತೆ, ಆ ಪ್ರಾಣ ಇಲ್ಲದೆ ಹೋದ್ರೆ ಈ ಶರೀರ ಉಳಿಯಲ್ಲ ಅನ್ನೋದು ಗೊತ್ತಾಗುತ್ತೆ. ಪ್ರಾಣ ಹೋಯ್ತು ಅಂದ ತಕ್ಷಣ ದೇಹನ ಆಚೆಗಿಡಿ, ಅದನ್ನ ಮಣ್ಣಲ್ಲಿ ಹಾಕಿ, ಅದನ್ನ ಸುಟ್ಟು ಹಾಕಿ ಅಂತೆಲ್ಲ ಹೇಳ್ತೀವಲ್ಲ ನಾವು. ಹಾಗಾಗಿ ದೇಹಕ್ಕೆ ಬೆಲೆ ಬರುವಂಥದ್ದು ಪ್ರಾಣದ ಪ್ರವಾಹಗಳಿಂದ ಅಂತ.
ಸೊ ಪ್ರಾಣ ಅನ್ನೋದು ಬಂದ ತಕ್ಷಣನೇ ಅದನ್ನು ನಿರ್ವಹಣೆ ಮಾಡೋದಕ್ಕೆ ನರಮಂಡಲ ಬರುತ್ತೆ. ನರಮಂಡಲ ಬಂದ ತಕ್ಷಣನೇ ಅದರ ಮೂಲಕ ಕಾರ್ಯಾಚರಣೆ ಮಾಡುವಂತ ಮನಸ್ಸು ಜೊತೆಗೆ ಬಂದು ಬಿಡುತ್ತೆ. ಹಾಗಾಗಿ ದೇಹದ ಮತ್ತು ಮನಸ್ಸಿನ ನಡುವೆ ಪ್ರಾಣದ ಒಂದು ವ್ಯವಸ್ಥೆ ಇದೆ. ಆ ಒಂದು ಪ್ರಾಣ ಅನ್ನುವಂಥದ್ದು ಪ್ರವಾಹ ರೂಪದಲ್ಲಿ ಓಡಾಡ್ತಾ ಇರೋದಕ್ಕೆ ಈ ಮನಸ್ಸು ಮತ್ತು ಈ ದೇಹ ಅನ್ನುವಂಥದ್ದು ಒಂದು ನಡುವಿನ ಕೊಂಡಿಯಾಗಿ ಪ್ರಾಣ ನಮಗೆ ಗೋಚರಿಸ್ತದೆ. ಅದಾದ ಮೇಲೆ ಈ ಪ್ರಾಣದ ಮೂಲಕ ಈ ಭೌತ ಶರೀರ ಭೌತ ಜಗತ್ತನ್ನ ನಮಗೆ ದರ್ಶಿಸ್ತದೆ. ಅದು ಮೋಡ, ಅದು ಬೆಟ್ಟ, ಅದು ಗುಡ್ಡ, ಇದು ಕಲ್ಲು, ಇದು ನೀರು ಅನ್ನುವಂಥದ್ದು ಈ ದೇಹದ ಮೂಲಕ ನಮಗೆ ಈ ಜಗತ್ತಿಗೆ ಏರ್ಪಡ್ತಕ್ಕಂಥ ಸಂಬಂಧ. ಹಾಗಾಗಿ ಇಂದ್ರಿಯಾತ್ಮಕವಾಗಿ ಈ ಜಗತ್ತು ನಮಗೆ ಅರಿವಿಗೆ ಬರೋದೇ ಈ ಪ್ರಾಣದ ಈ ದೇಹದ ಮೂಲಕ. ಹಾಗಾಗಿ ಜಗತ್ತು ಮತ್ತು ಪ್ರಾಣದ ನಡುವೆ ದೇಹ ಬರುತ್ತೆ. ಸೊ ಹಾಗಾಗಿ ಈ ದೇಹಕ್ಕೆ ಈ ಜಗತ್ತಿಗೆ ಒಂದು ಸಂಪರ್ಕ ಕೊಂಡಿಯನ್ನು ಏರ್ಪಡಿಸುವಂಥದ್ದೇ ಈ ಪ್ರಾಣ ಇಂದ್ರಿಯಗಳ ದ್ವಾರ. ಹಾಗಾಗಿ ಪ್ರಾಣಕ್ಕೂ ಮನಸ್ಸಿಗೂ ಸಂಬಂಧ ಇದೆ ನರಮಂಡಲಗಳ ಮೂಲಕ. ಹಾಗೆ ಮುಂದಕ್ಕೆ ಹೋದರೆ ಮನಸ್ಸಿನಿಂದಾಗಿ ನಾವು ಈ ಜಗತ್ತಿನೊಳಗಡೆಗೆ ಈ ದೇಹದೊಳಗಡೆಗೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಅಹಂ ಕೇಂದ್ರದಲ್ಲೇ ಗೊತ್ತಾಗತ್ತೆ. ಈ ಭೌತದಲ್ಲಿ ಹೀಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಮನಸ್ಸು ಏನಿದೆ ಅದು ಉಳಿದುದರ ಅರಿವಿನಿಂದ ಮರೆಯಾಗಿ ಅಸ್ಪಷ್ಟ ಅರ್ಧಪ್ರಜ್ಞೆಯಲ್ಲಿ ವ್ಯವಹಾರ ಮಾಡುತ್ತೆ. ತಾನು ಅಲ್ಲದುದರಲ್ಲಿ ವಿಸ್ಮೃತಿಯನ್ನು ಹೊಂದಿಬಿಡುತ್ತದೆ ಅಂತ ಹೇಳಿ. ಆಕ್ಚುಲಿ ಮನಸ್ಸು ಅನ್ನುವಂಥದ್ದು ಏನು ಮಾಡೋದಿಲ್ಲ ಕೆಲಸ. ಆದ್ರೆ ಪ್ರಾಣದ ಮೂಲಕ ದೇಹದ ಮೂಲಕ ಏನ್ ಕೆಲಸ ಆಗ್ಬೇಕು ಅದು ಮನಸ್ಸಿನ ಒಂದು ಮೇಲುಸ್ತುವಾರಿಯಲ್ಲಿ ನಿರ್ವಹಣೆ ಆಗ್ತಾ ಇರುತ್ತೆ, ಸೂಪರ್ವಿಷನ್ ಒಳಗಡೆಗೆ. ಹಾಗಾಗಿ ಈ ದೇಹದ ಈ ಪ್ರಾಣದ ಈ ಮನಸ್ಸಿನ ಸೂಪರ್ವಿಷನ್ ಏನ್ ಮಾಡ್ತಾ ಇದೆ ಮನಸ್ಸು, ಅದು ಆ ಕಾರಣಕ್ಕಾಗಿ ತನ್ನನ್ನು ತಾನು ಮರ್ತು ಬಿಡುತ್ತೆ, ತನ್ನ ಶಕ್ತಿಗಳನ್ನೆಲ್ಲ ಮರ್ತು ಬಿಡುತ್ತೆ. ತನ್ನನ್ನು ಸೀಮಿತಗೊಳಿಸಿಕೊಂಡು ನಾನು ಪ್ರಾಣ ಅಂತ ಭಾವಿಸಿ, ನಾನು ದೇಹ ಅಂತ ಭಾವಿಸಿ, ದೇಹದ ಮಿತಿಯನ್ನು ತಾನು ಆರೋಪಿಸಿಕೊಂಡು, ಪ್ರಾಣದ ಮಿತಿಯನ್ನು ತಾನು ಆರೋಪಿಸಿಕೊಂಡು ತಾನು ಕುಬ್ಜವಾಗುತ್ತೆ, ಅಸ್ಪಷ್ಟವಾಗುತ್ತೆ, ತನ್ನ ತನವನ್ನು ತಾನು ಮರ್ತು ಬಿಡುತ್ತೆ. ಸೊ ಆಗ ಏನಾಗುತ್ತೆ, ವಿಸ್ಮೃತಿ ಅನ್ನೋದು ನಮಗೆ ಆವರಿಸ್ತದೆ. ಈ ಆತ್ಮನು ಮನಸ್ಸಿನಲ್ಲಿ ಇಳಿದಾಗ ನಾನು ಮನಸ್ಸು ಅಂತ ತಿಳಿತಾನೆ. ಪ್ರಾಣದ ಜೊತೆಗೆ ಅವನು ತನ್ನನ್ನು ತಾನು ಜೋಡಿಸ್ಕೊಂಡಾಗ ನಾನು ಪ್ರಾಣ ಅಂತ ತಿಳ್ಕೊತಾನೆ. ಸೊ ಹೀಗೆ ಭೌತ ದೇಹದಲ್ಲಿ ಮಗ್ನವಾಗಿ ಮನಸ್ಸಿಗೆ ಇಂಥದ್ದೊಂದು ಮೋಹ ಅನ್ನುವಂಥದ್ದು, ಒಂದು ಆವರಣ ಅನ್ನುವಂಥದ್ದು, ಒಂದು ಅವಿದ್ಯೆ ಅನ್ನುವಂಥದ್ದು ಆವರಿಸ್ಕೊಳ್ಳುತ್ತೆ. ಹಾಗೇನೆ ಮನಸ್ಸು ಇದರಿಂದ ಸ್ವಲ್ಪ ಬಿಡುಗಡೆಯನ್ನು ಪಡೆಯೋದಕ್ಕೂ ಗೊತ್ತು. ಅದಕ್ಕೆ ಸದಾಕಾಲ ಪ್ರಾಣದಲ್ಲೇ ಇರುತ್ತೆ ಅಂತಾನೂ ಇಲ್ಲ, ಸದಾಕಾಲ ದೇಹದಲ್ಲೇ ಇರುತ್ತೆ ಅಂತಾನೂ ಇಲ್ಲ. ತಾನೇ ಆಗಿ ಕೂಡ ಅದು ಇರೋದಕ್ಕೆ ಮನಸ್ಸಿಗೆ ಬರುತ್ತೆ. ಆವಾಗ ಅದು ವಿಚಾರ ಮಾಡ್ತಾ ಇರುತ್ತೆ, ಯೋಚನೆ ಮಾಡ್ತಾ ಇರುತ್ತೆ, ಕಲ್ಪನೆ ಮಾಡ್ತಾ ಇರುತ್ತೆ, ಏನೋ ಒಂದು ನೆನಪನ್ನು ಮಾಡ್ಕೊಳ್ತಾ ಇರುತ್ತೆ. ಅವಾಗ ಪ್ರಾಣದ ಎಕ್ಸ್ಪೆನ್ಸ್ನಲ್ಲಿ ಅದು ಕೂಡ ಮಾಡ್ತಾ ಇರುತ್ತೆ ಕೆಲಸನ. ಸೊ ಹಾಗಾಗಿ ದೇಹ ಅನ್ನುವಂಥದ್ದು ಹೋದ್ಮೇಲೆ ಪ್ರಜ್ಞೆಯಿಂದ, ಅಂದ್ರೆ ಸತ್ತು ಹೋಗೋದು ಅಂತಲ್ಲ, ಮನಸ್ಸಿನ ಒಂದು ಗ್ರಹಿಕೆಯಿಂದ, ಮನಸ್ಸಿನ ಒಂದು ದೃಷ್ಟಿಯಿಂದ ದೇಹ ಹಿಂದಕ್ಕೆ ಸರಿದು ಜುಗುಳಿದಾಗ ಮನಸ್ಸು ಪ್ರಾಣವನ್ನೂ ದಾಟಿದಾಗ ಮನಸ್ಸು ತಾನಾಗಿ ಇರುವಾಗ ಮತ್ತೆ ಅದು ಏನ್ ಮಾಡುತ್ತೆ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಮೇಲ್ಮುಖವಾಗಿ ಊರ್ಧ್ವಮುಖವಾಗಿ ನೋಡೋದಕ್ಕೂ ಅದಕ್ಕೆ ಸ್ವಲ್ಪ ಸ್ವಾತಂತ್ರ್ಯ ಸಿಗುತ್ತೆ. ಇಂದ್ರಿಯಗಳಿಂದ ಬಿಡಿಸಿಕೊಂಡಾಗ ಮೇಲ್ಮುಖವಾದಾಗ ಉನ್ನತ ಮಾನಸಿಕ ಸ್ತರಗಳಿಗೆ ಅದು ತನ್ನನ್ನೇ ತಾನು ಎತ್ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ ಸ್ತರಗಳಿಗೆ ಏರಿದಾಗ ಮರಳಿ ದೇಹದಾರಿ ಆಗುವೆ ಅಂತ ಅದು ಹೇಳ್ಕೊಳುತ್ತೆ, ನಾನು ಮೇಲೆ ಹೋಗಿ ವಾಪಸ್ ಬರ್ತೀನಿ ಅಂತ. ನಾವು ಮಲಗಿದಾಗ ಸುಷುಪ್ತಿಗೆ ಹೋಗಿ ಮತ್ತೆ ಎಚ್ಚರಾದಾಗ ಶರೀರಕ್ಕೆ ಬರ್ತೀವಲ್ಲ, ಹಾಗೆ ಧ್ಯಾನಾವಸ್ಥೆಯಲ್ಲಿ, ಮೌನಾವಸ್ಥೆಯಲ್ಲಿ, ಜ್ಞಾನಾವಸ್ಥೆಯಲ್ಲಿ, ಜ್ಞಾನ ಸಾಧನೆಯಲ್ಲಿ ಮುಂದುವರೆದ ಜೀವಕ್ಕೆ ಅಥವಾ ಚೈತ್ಯ ಪುರುಷನಿಗೆ ದೇಹದಿಂದ ಸ್ವಲ್ಪ ಹೊತ್ತು ದೂರ ಇದ್ದು, ಪ್ರಾಣದಿಂದ ಸ್ವಲ್ಪ ಹೊತ್ತು ದೂರ ಇದ್ದು, ತನ್ನಲ್ಲೇ ತಾನು ಇದ್ದು ತಾನು ಏನು ಅನ್ನುವಂಥದ್ದನ್ನು ಕಂಡುಕೊಳ್ಳುವ ಒಂದು ಸ್ಮೃತಿ ಅದರೊಳಗಡೆ ಸ್ಮರಣೆ ಒಳಗಡೆ ಉಂಟಾಗುತ್ತೆ. ಆವಾಗ ಒಂದು ಹೊಸ ಸಾಧ್ಯತೆ ಅದಕ್ಕೆ ಗೊತ್ತಾಗುತ್ತೆ. ಆ ಹೊಸ ಸಾಧ್ಯತೆ ಏನಂತ ಅಂದ್ರೆ ಜ್ಯೋತಿ ಮತ್ತು ಜ್ಞಾನದ ತತ್ವ ನಾನು ಅನ್ನುವಂಥದ್ದು ಮನಸ್ಸಿಗೆ ಹೊಳಿತದೆ. ಆವಾಗ ತನ್ನ ಆಚೆಗಿನ ಒಂದು ಇರುವಿಕೆಯನ್ನ ಅರಿಯುವ ಒಂದು ಸಾಧ್ಯತೆ ನಮ್ಮ ಮನಸ್ಸಿಗೆ ಪ್ರಾಪ್ತವಾಗುತ್ತೆ. ಸೊ ಪರಮಾತ್ಮನು ಸನಾತನ, ಇನ್ನೆಲ್ಲವೂ ಆತನ ಪ್ರಕಟಣೆ ಮಾತ್ರ ಅನ್ನುವಂಥದ್ದು ನಮಗೆ ಯಾವಾಗ ಮನಸ್ಸು ಉನ್ಮನಾವಸ್ಥೆಗೆ ಹೋಗುತ್ತೋ,
ಒಂದು ವಿಶೇಷವಾದಂಥ ಬೆಳಕನ್ನು ತನ್ನೊಳಗಡೆಗೆ ಜ್ಯೋತಿಯ ರೂಪದಲ್ಲಿ ಪಡ್ಕೊಳ್ಳುತ್ತೋ, ಶಕ್ತಿಯ ರೂಪದಲ್ಲಿ ಪಡ್ಕೊಳ್ಳುತ್ತೋ, ಆನಂದದ ರೂಪದಲ್ಲಿ ತುಂಬಿಕೊಳ್ಳುತ್ತೋ, ಆವಾಗ ಗೊತ್ತಾಗುತ್ತೆ ಅದಕ್ಕೆ ಪರಮಾತ್ಮ ಸನಾತನ. ಅವನಿಗೆ ಯಾವುದೇ ನಾಮರೂಪಗಳಿಲ್ಲ, ಕಾಲ ದೇಶಗಳಿಲ್ಲ. ಆ ಕಾಲ ಮತ್ತು ದೇಶಗಳೊಳಗಡೆ ಏನು ಕಾಣ್ತಾ ಇದೆಯೋ ಅದು ರೂಪ ಅಂತ ಕರಿತೀವಿ. ಯಾವುದಕ್ಕೆ ರೂಪ ಇಲ್ವೋ ಅದಕ್ಕೆ ನಾಮ ಅಂತ ಕರಿತೀವಿ. ಸೊ ನಾಮ ಮತ್ತು ರೂಪಗಳು ಕಾಲದೇಶಗಳೊಳಗಡೆಗೆ ನಾವು ಬಳಸ್ತಾ, ನೋಡ್ತಾ, ಮುಟ್ತಾ, ಅದ್ರ ಬಗ್ಗೆ ವಿಚಾರ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ದೇಹ ಅನ್ನೋದು ರೂಪ ಆದರೆ ಮಾತಾಡ್ತಾ ಇರ್ತಕ್ಕಂಥ ಪ್ರಾಣ ಏನಿದೆ, ಮನಸ್ಸೇನಿದೆ, ಅದು ನಾಮ ಆಗುತ್ತೆ. ನಾಮ ಅಂತಂದ್ರೆ ಹೆಸರು. ಪ್ರಾಣ ಅಂದ್ರೆ ಒಂದು ಹೆಸರು, ಒಂದು ಶಕ್ತಿಗೆ ನಾವು ಕೊಟ್ಟಿರುವಂಥದ್ದು. ಮನಸ್ಸು ಅಂದ್ರೆ ಒಂದು ಹೆಸರು, ಚೈತ್ಯ ಪುರುಷನ ಒಂದು ಹೆಸರು. ಅದಕ್ಕೆ ಯಾವುದೇ ರೂಪ ಇಲ್ಲ, ಅದಕ್ಕೆ ನಾವು ಅದಕ್ಕೆ ನಾಮ ಅಂತ ಕರೆದಿದ್ದೀವಿ. ರೂಪ ಅಂತ ಅಂದ್ರೆ ಯಾವುದಕ್ಕೆ ಇಂದ್ರಿಯಗಳಿಗೆ ತೋರ್ತಾ ಇದೆಯೋ, ಮುಟ್ಬಹುದು, ಸ್ಪರ್ಶಿಸಬಹುದು, ಅದನ್ನು ನಾವು ರೂಪ ಅಂತ ಕರಿತೀವಿ ನಾವು. ನಾಮ ಅಂತಂದ್ರೆ ಅದಕ್ಕೆ ಈ ದ್ರವ್ಯ ರೂಪದ ಅಸ್ತಿತ್ವ ಇರಲ್ಲ, ಅದು ಅಭಾವ ವಸ್ತು ಅಂತ ಹೇಳಿ ಹೇಳ್ತಾರೆ ಅದ್ವೈತ ವೇದಾಂತದಲ್ಲಿ. ಅಂಥದ್ದು ನಿರಾಕಾರ ನಿರ್ಗುಣವಾಗಿರ್ತದೆ. ಸಾಕಾರವಾಗಿರೋದೆಲ್ಲವೂ ರೂಪ, ನಿರಾಕಾರವಾಗಿರುವಂಥದ್ದೆಲ್ಲವೂ ನಾಮ ಅಂತ ಹೇಳಿ. ಸೊ ಈ ನಾಮರೂಪಗಳು ಮತ್ತು ಕಾಲದೇಶಗಳು ಈ ಕಾರ್ಯಾಚರಣೆ ಅಂದರೆ ಈ ದೇಹದ ಕಾರ್ಯಾಚರಣೆ ಒಳಗಡೆಗೆ ಸಕ್ರಿಯವಾಗಿ ಭಾಗವಹಿಸಿದಾವೆ ಅನ್ನುವಂಥದ್ದು ಸೂಕ್ಷ್ಮವಾಗಿ ನಮ್ಮ ಅರಿವಿಗೆ ಬರೋದು ಯಾವಾಗ ಅಂತಂದ್ರೆ ದೇಹ ಪ್ರಾಣಗಳನ್ನು ದಾಟಿ ಹೋದ ಮಾನಸಿಕ ಅವಸ್ಥೆ ಒಳಗಡೆಗೆ, ಎತ್ತರದ ಆ ಒಂದು ಚಿತ್ತಭಿತ್ತಿ ಒಳಗಡೆಗೆ ಅದು ಗೋಚರಿಸ್ತದೆ. ಕಾಲದೇಶಾತೀತವಾದ ನಾಮರೂಪಾತೀತವಾದ ಇರುವಿಕೆ ನನಗೆ ಇದೆ, ಅದೇ ಸನಾತನಾಂಶ ಅನ್ನುವಂಥದ್ದು ಆ ಮನಸ್ಸಿಗೆ ವೇದ್ಯವಾಗುತ್ತೆ. ಇದು ಜ್ಞಾನಯೋಗದ ಮೂಲ ಸತ್ಯ, ಅಥವಾ ಅಲ್ಲಿಂದ ಇದು ಆರಂಭ ಆಗುತ್ತೆ ಜ್ಞಾನ ಅನ್ನುವಂಥದ್ದು. ಭೌತದೇಹ, ಪ್ರಾಣದೇಹ, ಮನೋಮಯಗಳಲ್ಲಿನ ಬದ್ಧತೆ ತೊರೆದು, ಈ ದೇಹ ನಾನು, ಈ ಪ್ರಾಣ ನಾನು ಅನ್ನುವಂಥ ಏನು ಬದ್ಧತೆ ಇದೆ, ನಾವು ಅಂಟ್ಕೊಂಡಿದ್ದೀವಿ, ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ, ಅದನ್ನು ಬಿಟ್ಟಾಗ ಅಭೇದ ಜ್ಞಾನವನ್ನು ಹೊಂದುತ್ತೇವೆ. ಅಭೇದ ಅಂತ ಅಂದ್ರೆ ನಾನು ಎಲ್ಲದರೊಂದಿಗೆ, ಎಲ್ಲದರ ಒಳಗೆ, ಅಥವಾ ನನ್ನೊಳಗಡೆ ಎಲ್ಲವೂ ಪಂಚಭೂತಾತ್ಮಕವಾದ ಎಲ್ಲವೂ ನನ್ನೊಳಗಡೆಗೆ ಇದೆ, ನನ್ನ ದೇಹದಲ್ಲಿಯೇ ಇದೆ. ಹಾಗೆ ನಾನು ಕೂಡ ಈ ವಿಶ್ವ ಪ್ರಕೃತಿಯ ಒಂದು ಭಾಗವೇ ಅನ್ನುವಂಥದ್ದೊಂದು ಸನಾತನ ಅನ್ನುವಂಥದ್ದೊಂದು ಅರಿವು ನಮಗೆ ಪ್ರಾಪ್ತವಾದಾಗ ಅದೊಂದು ಸಾಕ್ಷಾತ್ಕಾರ ಅಂತ ಹೇಳಿ, ರಿಯಲೈಸೇಷನ್ ಅಂತ ಹೇಳಿ, ವಿಜುವಲೈಸೇಷನ್ ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಪರಮಾತ್ಮ ಎಲ್ಲದರಲ್ಲಿ ಎಲ್ಲೆಡೆ ಇರೋದು ನಮಗೆ ಅವಾಗ ಗೋಚರ ಆಗುತ್ತೆ. ಎಲ್ಲದರ ದ್ರವ್ಯವಾಗಿರ್ತಕ್ಕಂಥ ಆಕಾಶ ದ್ರವ್ಯವನ್ನು ಉದಾಹರಣೆಯಾಗಿ ತಗೊಳ್ಬಹುದು ಅಂತ ಹೇಳ್ತಾರೆ ಮಹರ್ಷಿ ಅರವಿಂದರು. ಆಕಾಶ ನೋಡಿ ಎಲ್ಲ ಕಡೆ ಇದೆ, ಬಿಂದಿಗೆ ಒಳಗಡೆ ಇದೆ, ಲೋಟದೊಳಗಡೆ ಇದೆ, ಒಂದು ಪರಮಾಣು ಒಳಗಡೆ ಇದೆ, ಭೂಮಿ ಮತ್ತು ಚಂದ್ರನ ನಡುವೆ ಇದೆ, ಚಂದ್ರ ಮತ್ತು ಭೂಮಿಯ ನಡುವೆ ಇದೆ, ಭೂಮಿ ಮತ್ತು ಸೂರ್ಯನ ನಡುವೆ ಇದೆ, ಇಡೀ ಸೌರಮಂಡಲ ಆಕಾಶದಲ್ಲೇ ಇದೆ, ತಾರೆ ನಿಹಾರಿಕೆಗಳು ಆಕಾಶದಲ್ಲೇ ಇದ್ದಾವೆ. ಆಕಾಶವೇ ಇಡೀ ಪಂಚಭೂತಾತ್ಮಕವಾದ ಈ ಬ್ರಹ್ಮಾಂಡವನ್ನ ಧರಿಸಿದೆ. ಹಾಗಾಗಿ ಆಕಾಶ ಅನ್ನುವಂಥದ್ದು ಸರ್ವಗತವೂ ಆಗಿ, ಸರ್ವಾಂತರ್ಯಾಮಿಯೂ ಆಗಿ, ಸರ್ವವನ್ನು ತನ್ನೊಳಗಡೆಗೆ ಧರಿಸಿರುವಂಥದ್ದೊಂದು ಹೇಗೆ ನಮಗೆ ಕಾಣ್ತಾ ಇದೆಯೋ ಅರಿವಿನ ಒಂದು ದೃಷ್ಟಿಗೆ, ಹಾಗೇನೆ ಪರಮಾತ್ಮ ಅನ್ನೋನು ಆಕಾಶವನ್ನು ಧರಿಸಿದ್ದಾನೆ. ಆ ಮೂಲಕ ಎಲ್ಲವನ್ನು ತನ್ನೊಳಗಡೆಗೆ ತಾನೇ ಧರಿಸಿ ಸರ್ವಾಂತರ್ಯಾಮಿಯಾಗಿ, ಸರ್ವಗತವಾಗಿ, ಸರ್ವಜ್ಞನಾಗಿ, ಸಾರ್ವಭೌಮನಾಗಿ ಆ ಪರಮೇಶ್ವರನೇ ತನ್ನೊಳಗಡೆಗೆ, ವಿಶ್ವದೊಳಗಡೆಗೆ, ಎಲ್ಲದರೊಳಗಡೆಗೆ ಇದ್ದಾನೆ ಅನ್ನುವಂಥದ್ದು ಪೂರ್ಣ ಯೋಗಿಗೆ ಅರ್ಥವಾಗುತ್ತೆ. ಇದು ಸಾಕ್ಷಾತ್ಕಾರದ ಮೊದಲನೆಯ ಹಂತ. ಅಂಥ ಜ್ಞಾನ ನಮಗೆ ಬಂದಾಗ ಪರಬ್ರಹ್ಮವನ್ನ ನಾವು ಕಾಣಬೇಕು, ಕಾಣಬಹುದು. ಆ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಅದು ನಾನೇ, ಅದು ಬೇರೆ, ನಾನು ಬೇರೆ ಅನ್ನುವಂಥದ್ದಿಲ್ಲ ಅನ್ನೋದರ ಒಂದು ಸ್ಪಷ್ಟ ಸೂಚನೆ ಸಿಗುತ್ತೆ. ಈ ನಾನು ಅನ್ನುವಂಥದ್ದು ತಾನೂ ಆಗುವ ಒಂದು ವಿಶೇಷವಾದಂಥ ಅವಸ್ಥೆ ಅಲ್ಲಿಂದ ಮುಂದಕ್ಕೆ ಪ್ರಾರಂಭ ಆಗುತ್ತೆ. ಅದು ತತ್ವಮಸಿ ಅಥವಾ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ದಾರ್ಶನಿಕ ಉಪನಿಷತ್ಕಾರರ ಒಂದು ಘೋಷವಾಕ್ಯವಾಗಿದೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಅವೆಲ್ಲ ಮಹಾವಾಕ್ಯಗಳು. ಅದು ಸುಮ್ಮನೆ ಹೇಳಿದ್ದಲ್ಲ, ಅದನ್ನು ಕಂಡು ಉಂಡು ನೋಡಿ ಮಾಡಿ ಅದನ್ನ ನಾನೇ ಅಂತ ಹೇಳಿ ತಿಳಿದು ಹೇಳಿರ್ತಕ್ಕಂಥ ಒಬ್ಬ ಋಷಿಯ ಒಂದು ಘೋಷಣೆ ಅದು. ನೀನು ಬೇರೆ ಅಲ್ಲ,
ನಾನು ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ, ಬ್ರಹ್ಮವೇ ನಾನು, ಬ್ರಹ್ಮವೇ ನೀನು, ನೀನು ನಾನು ಅನ್ನೋದು ಕೂಡ ಅವಿದ್ಯೆ ಅಹಂಕಾರದ ಒಂದು ಅಭಿವ್ಯಕ್ತಿ ಅಂತ ಹೇಳಿ ಆ ಮಂತ್ರಗಳ ಮೂಲಕ ಘೋಷಿಸ್ತಾನೆ ಉಪನಿಷತ್ತಿನ ಋಷಿ. ಆ ಒಂದು ಋಷಿಯ ಕಾಣಿಕೆಯನ್ನ ಅತ್ಯಂತ ಜಡದ ಅಂತರಂಗದೊಳಗಡೆಗೂ ಕೇಳಿಸುವಂತೆ ಮಹರ್ಷಿ ಅರವಿಂದರು ದಿವ್ಯ ಜೀವನ ಗ್ರಂಥದಲ್ಲಿ ಅಥವಾ ಯೋಗ ಸಮನ್ವಯ ಗ್ರಂಥದಲ್ಲಿ ಅಥವಾ ಅವರೆಲ್ಲ ಬರವಣಿಗೆಗಳಲ್ಲಿ ಅದನ್ನು ಘೋಷಿಸ್ತಾರೆ ಜಗತ್ತಿಗೆ. ಹಾಗಾಗಿ ಈ ಆಕಾಶವನ್ನು ನಾವೇನಾದರೂ ಸ್ಪರ್ಶಿಸಿದರೆ, ಆಕಾಶವನ್ನು ನಾವೇನಾದರೂ ಗ್ರಹಿಸಿದರೆ, ಅದು ನಮ್ಮೊಳಗಡೆ ಹೇಗೆ ಉಸಿರು ನಡೀತಾ ಇದೆಯೋ, ಪೂರಕ ರೇಚಕ ನಡೀತಾ ಇದೆಯೋ, ಹಾಗೆ ಆಕಾಶವೇ ಎಲ್ಲ ವಸ್ತು ರೂಪಗಳಲ್ಲಿ ಉಸಿರಾಟದಂತೆ ಚಲಿಸ್ತಾ ಇದೆ, ಒಳಗೂ ಹೊರಗೂ ಆಕಾಶವೇ ಚಲಿಸ್ತಾ ಇದೆ ಅಂತ ಹೇಳಿ. ಹೇಗೆ ಸಾಗರ ಅನ್ನುವಂಥದ್ದು ಅಲೆಗಳ ರೂಪದಲ್ಲಿ ದಡಕ್ಕೆ ಬಂದು ಚಲಿಸಿ ಮತ್ತೆ ವಾಪಸ್ ಹೋಗುತ್ತೋ, ಹಾಗೆ ವಿಶ್ವಾಂತರಂಗದೊಳಗಡೆಗೆ, ವಿಶ್ವಾಂತರಿಕ್ಷದೊಳಗಡೆಗೆ ಅಥವಾ ವಸ್ತುವಿನ ಅಂತರಂಗದೊಳಗಡೆಗೆ, ವಸ್ತುವಿನ ಒಳಗಡೆಗೂ ಹೊರಗಡೆಗೂ ಈ ಆಕಾಶ ಅನ್ನೋದು ಸಂಚರಿಸ್ತಾ ಇದೆ. ನಾಮರೂಪಗಳೆಲ್ಲವೂ ಆಕಾಶದಲ್ಲೇ ಗೋಚರಿಸ್ತಾ ಇದ್ದಾವೆ. ಎಲ್ಲ ನಾಮರೂಪಗಳ ಒಳಗಡೆಗೆ ಈ ಒಂದು ಆಕಾಶ ಅನ್ನೋದು ಉಸಿರಿನಂತೆ ಒಳಗೂ ಹೊರಗೂ ಸಂಚರಿಸ್ತಾ ಇದೆ. ಮಣ್ಣು ಕೂಡ ಈ ವಿಶ್ವಪ್ರಾಣದ ಒಂದು ರೂಪ ಮಾತ್ರ. ವಿಶ್ವಪ್ರಾಣವು ಅಕ್ಷರ, ಮೌನ, ಆಕಾಶ ದ್ರವ್ಯದಲ್ಲಿ ನಿಂತು ಹೋಗುವ ಒಂದು ಚಲನೆ ಮಾತ್ರ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ವಾಕ್ಯ ಇದೆಯಲ್ಲ, ಇದು ಅದು ಅಗಾಧವಾದಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಾಕ್ಯ. ಇದು ಏನು ನಾವು ಆಕಾಶ ಅಂತ ಹೇಳಿದ್ವಿ, ಅದು ವಿಶ್ವ ಪ್ರಾಣ ಅಂತ ನಾವೇನು ಹೇಳಿದ್ವಿ ಅಂದ್ರೆ ವಿಶ್ವದ ಸಮಸ್ತ ಜಡ ನಾಮರೂಪಾತ್ಮಕವಾದ ಎಲ್ಲದರೊಳಗಡೆಗೆ ಇದು ಸಂಚರಿಸ್ತಾ ಇದೆ ಆಕಾಶ ಅಂತ ನಾವೇನು ಹೇಳ್ಕೊಂಡು, ಅದೇನೋ ದರ್ಶನ ಆದಾಗ ನಮಗೆ ಏನು ಕಾಣ್ತಾ ಇದೆ ಮಣ್ಣು, ಏನು ಕಾಣ್ತಾ ಇದೆ ನೀರು, ಏನು ಕಾಣ್ತಾ ಇದೆ ಬೆಟ್ಟ ಗುಡ್ಡ, ಇದೆಲ್ಲವೂ ಕೂಡ ಕೇವಲ ಪ್ರಾಣದ ಒಂದು ವಿಶ್ವದ ಆಕಾಶದ ಒಂದು ತೋರಿಕೆ, ಒಂದು ಅವಸ್ಥೆ. ಇದು ಆ ರೂಪಕ್ಕೆ ಬಂದು ಮತ್ತೆ ಆ ರೂಪವನ್ನು ವಿಸರ್ಜಿಸ್ತಾ ಇರುವಂಥದ್ದು ಒಂದು ನಡೀತಾ ಇದೆ ವಿದ್ಯಮಾನ ಕಾಲದಲ್ಲಿ ಮತ್ತು ದೇಶದಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಹೀಗೆ ಈ ಒಂದು ಜ್ಞಾನದಲ್ಲಿ ನಾವು ಏಕಾಗ್ರರಾದಾಗ ನಮ್ಮ ಎಲ್ಲ ತೋರಿಕೆಗಳನ್ನು ನಾವು ನಿರಾಕರಿಸ್ತೀವಿ. ಇದು ಬಹಳ ವಿಶೇಷವಾದಂಥ ವಾಕ್ಯ. ಇದನ್ನು ನಾವು ದರ್ಶಿಸಬೇಕು, ಇದನ್ನು ಅನುಸಂಧಾನ ಮಾಡಬೇಕು, ಇದನ್ನು ನಾವು ಅರಿಯಬೇಕು ಈ ವಾಕ್ಯದಲ್ಲಿ. ಸೊ ಆಕಾಶವೇ ಉಸಿರಿನಂತೆ ದೇಹದೊಳಗಡೆಗೆ ಸಂಚರಿಸ್ತಾ ಇದೆ ಅನ್ನೋ ಮಾತಿದೆಯಲ್ಲ, ಕಲ್ಲಿನೊಳಗಡೆಗೂ ಆಕಾಶ ಸಂಚರಿಸ್ತಾ ಇದೆ, ಬೆಟ್ಟದೊಳಗಡೆಗೂ ಆಕಾಶ ಸಂಚರಿಸ್ತಾ ಇದೆ, ಸಮುದ್ರದೊಳಗಡೆಗೂ ಆಕಾಶ ಸಂಚರಿಸ್ತಾ ಇದೆ. ಹಾಗಾಗಿ ಎಲ್ಲ ಚಲನೆಗಳ ಹಿಂದೆಗಡೆಗೆ ಆಕಾಶದ ಕರಾಮತ್ತಿದೆ, ಆಕಾಶವಿಲ್ಲದೆ ಇರೋ ಎಡೆ ಇಲ್ಲ ಅನ್ನುವಂಥದ್ದು ನಮಗೆ ಗೋಚರವಾದಾಗ, ನಮ್ಮ ಅಂತರಂಗದ ದೃಷ್ಟಿಗೆ ವೇದ್ಯವಾದಾಗ ನಮಗೆ ಆಕಾಶದ ಹಿಂದಿನ ಆತ್ಮತತ್ವ ಅನುಭೂತವಾಗಿ ಅಥವಾ ಅನುಭಾವವಾಗಿ ನಾವು ಅದರೊಳಗಡೆಗೆ ನಾವು ನಮ್ಮೊಳಗಡೆಗೆ ಅದು ಅನ್ನುವಂಥದ್ದೊಂದು ಸರ್ವಜ್ಞ ಜ್ಞಾನ ನಮಗೆ ಪ್ರಾಪ್ತವಾಗುತ್ತೆ. ಸೊ ಅದು ಜ್ಞಾನಯೋಗಿ ಮೊದಲು ತನ್ನಲ್ಲಿನ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಮೊಟ್ಟ ಮೊದಲ ಹಂತಕ್ಕೆ ಬಂದು ಮುಟ್ತಾನೆ. ಅಂತರ್ಯಾಮಿತ್ವ ಅನ್ನೋದೇನಿದೆ ಅದು ಅವಿನಾಶಿಯಾದದ್ದು. ಎಲ್ಲದರ ಅಂತರಂಗದಲ್ಲಿ ಯಾವುದಿದೆಯೋ ತತ್ವ ಅದು ಅವಿನಾಶಿಯಾದದ್ದು. ಆಕಾಶವನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆಕಾಶದ ಒಳಗಡೆ ಇರ್ತಕ್ಕಂಥ ಯಾವುದನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದನ್ನು ಭೌತ ವಿಜ್ಞಾನಿಗಳು ಹೇಳ್ತಾರೆ, ಕನ್ಸರ್ವೇಷನ್ ಆಫ್ ಮಾಸ್, ಕನ್ಸರ್ವೇಷನ್ ಆಫ್ ಚಾರ್ಜ್, ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳಿ ನಾವು ಕನ್ಸರ್ವೇಷನ್ ಲಾಸ್ ಅಲ್ಲಿ ಹೇಳ್ತೀವಿ ನಾವು. ಅಂದ್ರೆ ಅದನ್ನು ನಾಶ ಮಾಡೋಕ್ಕೂ ಆಗಲ್ಲ, ಸೃಷ್ಟಿ ಮಾಡೋಕ್ಕೂ ಆಗಲ್ಲ, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಲಿಕ್ಕೆ ಮಾತ್ರ ಬರುತ್ತೆ ಅಂತ ಹೇಳಿ. ಈ ಕನ್ಸರ್ವೇಷನ್ ಲಾಸ್ ಏನಿದಾವೆ ಇದೆಲ್ಲವೂ ಈ ಆಕಾಶದ ಕೆಳಗಡೆ ಇರ್ತಕ್ಕಂಥ ಭೌತ ಜಗತ್ತಿಗೆ ಸಂಬಂಧಪಟ್ಟಂತ ಘೋಷವಾಕ್ಯಗಳು, ವಿಜ್ಞಾನಿಯ ಆ ನೇತ್ರದೊಳಗಡೆಗೆ ಕಂಡಂಥವು, ಅವನ ಅಂತರಂಗದ ಮನೋಮಯದ ಒಂದು ದರ್ಶನಗಳವೆಲ್ಲ. ಸೊ ಹಾಗಾಗಿ ಈ ಜಡ ಇರಬಹುದು, ಈ ಪ್ರಾಣ ಇರಬಹುದು, ಈ ಮನಸ್ಸಿರಬಹುದು, ಅಹಂ ಇರಬಹುದು, ಇದೆಲ್ಲವೂ ಪರಮಾತ್ಮನ ಒಂದು ತೋರಿಕೆ, ಒಂದು ಪ್ರಕಟೀಕರಣ, ಒಂದು ಅಭಿವ್ಯಕ್ತಿ ಅನ್ನುವಂಥದ್ದು. ಅದರೊಳಗಿನ ಅಂತರ್ಯಾಮಿಯಾಗಿರ್ತಕ್ಕಂಥ ಈ ತತ್ವ ಏನಿದೆ ಅದು ಅವಿನಾಶಿ ಅನ್ನುವಂಥದ್ದು ಸ್ವರೂಪ. ಅದರದ್ದು ಏನು, ಅದು ಈ ಅವಿನಾಶಿ ತತ್ವದ ಸ್ವರೂಪ ಏನು ಅನ್ನುವಂಥದ್ದು ನಮಗೆ ಎಲ್ಲ ಆವರಣಗಳನ್ನು ದಾಟಿ ಅನಾವರಣವಾದ ಒಂದು ಅವಸ್ಥೆ ಒಳಗಡೆಗೆ, ಅಂದ್ರೆ ಜ್ಞಾನಾವಸ್ಥೆ ಒಳಗಡೆಗೆ ಗೋಚರಿಸ್ತದೆ. ಅಜ್ಞಾನ ಅಂದ್ರೆ ಅದು ಆವರಣ ಅಂತ. ದೇಹ ಅನ್ನೋದು ಆವರಣ, ಪ್ರಾಣ ಅನ್ನೋದು ಆವರಣ, ನಾನು ಅನ್ನೋದು ಒಂದು ಆವರಣ. ಹೀಗೆ ಅಹಂ ಮೂಲಕ ನಾನು ಅಂತ ನಾನು ಹೇಳ್ಕೊತೀನಿ, ಅದಕ್ಕೊಂದು ಲಿಮಿಟೇಷನ್, ಶಾಂತತೆ ಬಂದುಬಿಡ್ತದೆ. ಹಾಗಾಗಿ ಅನಂತತೆ ಒಳಗಡೆಗೆ ನಾವು ಅಮೇಯವಾಗಿರ್ತಕ್ಕಂಥ ಒಂದು ಆತ್ಮತತ್ವದೊಳಗಡೆಗೆ ಲೀನರಾದಾಗ
ನಿರಾಕಾರ ನಿರ್ಗುಣ ಆನಂದದ ಒಂದು ಸ್ವರೂಪರಾಗಿ ಸ್ವಸ್ವರೂಪದ ಒಂದು ಅವಸ್ಥೆಯನ್ನು ನಾವು ತಲುಪ್ತೀವಿ ಅನ್ನುವಂಥದ್ದು ಜ್ಞಾನಯೋಗಿಯ ಒಂದು ಅನುಸಂಧಾನ. ಸೊ ಪರಮೋಚ್ಚನನ್ನು ಕಾಣಲು ಅಲ್ಲಿಂದ ಅವನು ಯತ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಸದಾ ಪರಮಾತ್ಮನ ಪರಮೋಚ್ಚ ಸ್ಥಾಯಿಯಲ್ಲೇ ಇರಬೇಕು ಅನ್ನುವಂಥದ್ದು ಅವನಿಗೆ ಸಾಧ್ಯವಾಗುತ್ತೆ. ಅದರಲ್ಲೇ ಜೀವಿಸಿ ಇರಬಹುದು ಅನ್ನೋದು ಅವನಿಗೆ ಸಾಧ್ಯವಾಗುತ್ತೆ. ಅವನು ಒಳಗಡೆ ಇರ್ತಕ್ಕಂಥ ಈ ಪರಮೋಚ್ಚ ಪ್ರಭುವಿನ ಆದೇಶಗಳನ್ನು ಕೇಳಿಸ್ಕೊತಾನೆ, ಅದರಂತೆ ಅವನು ನಡ್ಕೊಳ್ತಾನೆ, ಪಾಲಿಸ್ತಾನೆ. ನಮ್ಮೊಳಗಡೆಗೆ ಕಂಡದ್ದನ್ನ ಎಲ್ಲೆಡೆ ಕಾಣೋದಿಕ್ಕೆ ತೊಡಗ್ತಾನೆ. ಅದರಿಂದ ಸೋಹಂ ಸಿದ್ಧಿಯಾಗುತ್ತೆ, ತತ್ವಮಸಿ ಅನ್ನುವಂಥದ್ದು ಅರಿವಾಗುತ್ತೆ, ಸ್ವಾನುಭವವಾಗುತ್ತೆ ಅಂತ. ಸೊ ಇದನ್ನೇ ನಾವು ಈ ಧ್ಯಾನ ಯೋಗಿಗಳು, ಮಂತ್ರಯೋಗಿಗಳು ಅಥವಾ ಪ್ರಣವದ ಆರಾಧನೆ ಮಾಡ್ತಕ್ಕಂಥ ಕುಂಡಲಿನಿ ಸಾಧಕರು ಇವರೆಲ್ಲನೂ ಸೋಹಂ ಧ್ಯಾನ ಅಂತ ಮಾಡ್ತಾರಲ್ಲ, ಅದ್ರ ಮೂಲಕ ದೇಹದ ಪ್ರಾಣದ ಮನಸ್ಸಿನ ಒಂದು ಹಂಗು ಹರಿದು ತನ್ನನ್ನು ತಾನು ಕಂಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರಲ್ಲ, ಅದರ ಹಿಂದೆಗಡೆ ಇರೋ ಜ್ಞಾನ ಇದೇನೆ. ಸೊ ದೇಹ ಅನ್ನುವಂಥದ್ದು ಪ್ರಕೃತಿ ಕಾರ್ಯ. ದೂರ ಸ್ತರದಲ್ಲಿ ನಿಂತಾಗ ತನಗೆ ತಾನೇ ಗೊತ್ತಾಗುತ್ತೆ. ಭೌತ ಸ್ತರದಲ್ಲಿ, ಪ್ರಾಣ ಸ್ತರದಲ್ಲಿ ಮನ ದೇಹ ಪ್ರಾಣಗಳಿಂದ ದೂರ ಸರಿದು ನಾವು ನಿಲ್ಲಬಹುದು ಅಂತ ಹೇಳಿ. ಅಂದರೆ ದೇಹ ಹೋದಾಗಲ್ಲ, ದೇಹ ಇರುವಾಗಲೇ ದೇಹದಿಂದ ಹಿಂದೆ ಸರಿದು ಹೋಗ್ಬೋದು. ನಮಗೇನದೇನು ಹೊಸ ವಿಷಯ ಅಲ್ಲ, ಮತ್ತೆ ಅಸಾಧ್ಯವಾದ ವಿಷಯವೂ ಅಲ್ಲ. ನಾವು ಮಲಗಿದಾಗ, ನಿದ್ದೆ ಮಾಡುವಾಗ, ಗಾಢವಾದ ನಿದ್ದೆನಲ್ಲಿರುವಾಗ ನಮ್ಮ ದೇಹ ಅನ್ನುವಂಥದ್ದು ನಮಗೆ ಇರೋದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಪ್ರೀತಿ ಪಾತ್ರರ ಶರೀರಗಳು ನಮ್ಮ ಅರಿವಿನೊಳಗಡೆ ಇರೋದಿಲ್ಲ. ಪ್ರಾಣದ ಪ್ರವಾಹಗಳ ಒಂದು ಸ್ಪರ್ಶವೂ ನಮಗಿರೋದಿಲ್ಲ, ಜ್ಞಾನವೂ ನಮಗಿರೋದಿಲ್ಲ, ಆಲೋಚನೆಗಳಿರೋದಿಲ್ಲ, ಚಿಂತನೆಗಳಿರೋದಿಲ್ಲ, ಅಹಂ ಇರೋದಿಲ್ಲ. ಸೊ ಆ ಗಾಢ ನಿದ್ದೆ ಒಳಗಡೆಗೆ ನಾವು ದೇಹದಿಂದ ಬಿಡುಗಡೆ ಪಡೆಯೋದಕ್ಕೆ ಸಾಧ್ಯವಾಗದಾದ್ರೆ ಅರಿವಿನಿಂದ, ಜ್ಞಾನದಿಂದ, ಎಚ್ಚರದಿಂದ, ಧ್ಯಾನದಿಂದಲೂ ಕೂಡ ಆ ಸಾಧನೆಯನ್ನು ನಾವು ಮಾಡಿ ನನ್ನ ದೇಹವನ್ನು ನಾನೇ ದೂರ ನಿಂತು ನೋಡುವಂಥದ್ದೊಂದು ಸಾಧ್ಯತೆ ನಮಗೆ ಇದೆ. ಆಗ ನಮಗೆ ಗೊತ್ತಾಗುತ್ತೆ ಈ ದೇಹ ಹೇಗೆ ನಡೀತಾ ಇದೆ, ಈ ಹೃದಯದೊಳಗಡೆಗೆ ಹೇಗೆ ರಕ್ತ ಚಲಿಸ್ತಾ ಇದೆ, ಹೇಗೆ ಶ್ವಾಸಕೋಶದೊಳಗಡೆಗೆ ಗಾಳಿ ಸಂಚಾರವಾಗ್ತಾ ಇದೆ, ರಕ್ತ ಪರಿಶೀಲನೆ ನಡೀತಾ ಇದೆ, ಈ ಒಳಗಡೆ ಜಠರದೊಳಗಡೆಗೆ ಅನ್ನ ಹೇಗೆ ಪಚನವಾಗ್ತಾ ಇದೆ, ಇದೆಲ್ಲವೂ ನಮಗೆ ನಾವೇ ನೋಡಬಹುದು. ದೇಹದ ಅಗತ್ಯತೆಗಳು, ಉಪಕರಣಾತ್ಮಕವಾದಂತಹ ಒಂದು ಮಹತ್ವ ಏನಿದೆ, ಆ ಕಾರಣಕ್ಕಾಗಿ ಈ ಅದ್ಭುತವಾದ ಯಂತ್ರವನ್ನ ಪ್ರಕೃತಿ ಸಹಾಯದಿಂದ ಪರಮೇಶ್ವರ ನಿರ್ಮಾಣ ಮಾಡ್ಕೊಂಡಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಅನಿವಾರ್ಯತೆ ಅಂತ ಹೇಳಿ ನಾವು ಭಾವಿಸೋಂಗಿಲ್ಲ. ಈ ದೇಹ ಹೋದರೂ ಕೂಡ ಪ್ರಕೃತಿ ಕಾರ್ಯ ಏನ್ ನಿಲ್ಲಲ್ಲ. ಯಾವ ದೇಹ ಹೋದರೂ ಕೂಡ ಪ್ರಕೃತಿ ಕಾರ್ಯ ಏನಿಲ್ಲ. ಒಂದು ಮರ ಬಿದ್ದೋದ್ರೆ ಅಲ್ಲಿ ಇನ್ನೊಂದು ಮರ ಎದ್ದೇಳುತ್ತೆ, ಒಂದು ದೇಹ ಹೋದ್ರೆ ಇನ್ನೊಂದು ದೇಹ ಬರುತ್ತೆ. ಸೊ ಹಾಗಾಗಿ ಪ್ರಕೃತಿ ಬಂಜೆಯೇ ಅಲ್ಲ. ಅವಳಿಗೆ ಏನ್ ಬೇಕೋ, ಯಾವಾಗ ಬೇಕೋ, ಎಷ್ಟು ದೇಹಗಳು ಬೇಕೋ, ಯಾವ ಥರದ ದೇಹಗಳು ಬೇಕು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅಗಾಧವಾದ ಸಾಮಗ್ರಿಯನ್ನು ಇಟ್ಕೊಂಡಿದ್ದಾಳೆ. ಅದು ಅನಿವಾರ್ಯ ಏನಲ್ಲ. ಈ ದೇಹ ನಾನು ಮಾತಾಡ್ತಾ ಇರೋವಂಥದ್ದು, ನಾನು ನಡೆದಾಡ್ತಾ ಇರೋವಂಥದ್ದು ಅನ್ನುವಂಥದ್ದು ನಮಗೆ ಯಾವಾಗ ಬರುತ್ತೋ ಅವಾಗ ಅಹಂ ನಷ್ಟವಾಗುತ್ತೆ. ಹಂಗಂತೇಳಿ ದೇಹ ನಷ್ಟವಾಗಲ್ಲ, ದೇಹನೂ ಇರುತ್ತೆ. ಬಾಹ್ಯ ಅವಲಂಬನಗಳಿಂದ ಮನಸ್ಸು ಸಾಕಷ್ಟು ದೂರ ಇರೋದಕ್ಕೆ ಕಲ್ತ್ಕೊಳ್ಳುತ್ತೆ. ಸಾಮರ್ಥ್ಯ ಅದು ಬಂದಾಗ ದೇಹ, ಪ್ರಾಣ ಇವುಗಳ ಮೇಲೆ ನಾನು ನಿಂತಿಲ್ಲ, ಅವುಗಳಿಂದ ನಾನು ಅವಲಂಬಿತನಾಗಿಲ್ಲ, ನಾನು ಸ್ವತಂತ್ರ ಇರಬಲ್ಲೆ, ಅವುಗಳಿಲ್ಲದೆಯೂ ಕೂಡ ಅನ್ನುವಂಥದ್ದರ ಜ್ಞಾನ ನಮಗೆ ಪ್ರಾಪ್ತವಾಗುತ್ತೆ. ಆ ಮನೋಮಯ ಪುರುಷನೇ ದೇಹಧಾರ, ಅಂದ್ರೆ ದೇಹ ಧರಿಸಿರುವಂಥವನು, ಅವನೇ ದೇಹದ ಆಧಾರ ಕೂಡ. ಆ ದೇಹವೇ ದೇಹದ ಆಧಾರ ಅಲ್ಲ, ಪ್ರಾಣವೇ ದೇಹದ ಆಧಾರ ಅಲ್ಲ. ದೇಹ ಅನ್ನೋದು ಮನಸ್ಸಿನ ಕೈಯೊಳಗಿನ ಒಂದು ಉಪಕರಣ ಮಾತ್ರ, ಪ್ರಾಣ ಅನ್ನುವಂಥದ್ದು ಕೂಡ ಒಂದು ಉಪಕರಣ ಮಾತ್ರ. ಈ ಜ್ಞಾನ ಸರಿಯಾಗಿ ನಮಗಾದಾಗ ಮನಸ್ಸು ವಿಮುಕ್ತವಾಗಿ, ನಿರ್ಲಿಪ್ತವಾಗಿ ದೇಹವನ್ನು ಬಳಸಿಕೊಳ್ಳೋದಕ್ಕೆ ಕಲಿಯುತ್ತೆ, ಪ್ರಾಣವನ್ನು ಬಳಸಿಕೊಳ್ಳೋದಕ್ಕೆ ಕಲಿಯುತ್ತೆ. ಸೊ ಹಾಗಾಗಿ ಜೀವ ದೇಹದಲ್ಲಿ, ಮನಸ್ಸಿನಲ್ಲಿ ಪ್ರಾಣಶಕ್ತಿಯಿಂದ ಬಿಡುಗಡೆ ಯತ್ನಿಸಬೇಕು. ಅದು ಈ ಪೂರ್ಣಯೋಗದ ಹಾದಿಯಲ್ಲಿ ಮಾಡ್ತಕ್ಕಂಥ ಒಂದು ಮಹತ್ತರವಾದ ಸಾಧನೆ. ಯಾಕೆ ಅಂತಂದ್ರೆ ಹೃದಯ ಮತ್ತು ಮನಸ್ಸುಗಳಿಂದ ನಾವು ಬಿಡಿಸ್ಕೊಳ್ಳದೆ ಹೋದ್ರೆ ಈ ದೇಹ ಯಂತ್ರದ ಬಂಧಿಗಳಾಗ್ತೇವೆ. ದೇಹ ಯಂತ್ರದ ಮಿತಿಯಲ್ಲಿ ಬಿದ್ದು ಆ ಒಂದು ಜೀವನದೊಳಗಡೆಗೆ ನಾವು ಒಂದು ಸೀಮಿತ ಜೀವನವನ್ನಷ್ಟೇ ಜೀವಿಸಿ ಅನಂತತೆಯನ್ನ, ಅಮೇಯತೆಯನ್ನ ನಾವು ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ. ಆ ಕಾರಣಕ್ಕಾಗಿ ಈ ಆಸೆ, ಈ ದುಃಖ, ಈ ಸುಖ, ಈ ಬೇಕು, ಈ ಬೇಡ ಅನ್ನೋವಂಥದ್ದೇನಿದೆ, ದೃಷ್ಟಿಕೋನ ಏನಿದೆ,
ಅವೆಲ್ಲ ನಮ್ಮ ಜೀವನದ ಮೌಲ್ಯಾಂಕನಗಳಾಗಬಾರ್ದು, ಅವೇ ಮೆಷರಿಂಗ್ ಸ್ಕೇಲ್ಸ್ ಆಗಬಾರ್ದು. ಆಸೆ ದುಃಖಗಳನ್ನ ದಾಟಿದಾಗ ಸಮತೆ ಪ್ರಾಪ್ತಿಯಾಗುತ್ತೆ. ಬೇಕು ಬೇಡಗಳನ್ನು ದಾಟಿದಾಗ, ಮಾನವಮಾನಗಳನ್ನು ದಾಟಿದಾಗ, ದ್ವಂದ್ವಗಳನ್ನ ದಾಟಿದಾಗ ನಮಗೆ ಸಮತೆ ಪ್ರಾಪ್ತವಾಗುತ್ತೆ. ಆ ಸಮತೆ ಒಳಗಡೆಗೆ ಇಂದ್ರಿಯದ ಮನಸ್ಸು, ಭಾವನಾತ್ಮಕವಾದ ಮನಸ್ಸು, ವಿಚಾರಶೀಲವಾದ ಮನಸ್ಸು ಹೇಗೆ ಪ್ರಾಣಶಕ್ತಿಯ ಆವೇಗಕ್ಕೆ, ಪ್ರೇರಣೆಗೆ, ದಾಳಿಗಳಿಗೆ ಅಧೀನವಾಗಿ ಸಿಕ್ಕಾಕೊಂಡಿದ್ದಾವೆ ಈ ಶರೀರಗಳು, ಬೇರೆ ಬೇರೆ ಪುರುಷರು ಅಂತ ಹೇಳಿ ನಮಗೆ ಗೋಚರವಾಗುತ್ತೆ. ಸ್ವತಂತ್ರತೆ ಇರೋದಿಲ್ಲ. ಸೊ ಹಾಗಾಗಿ ಹಸಿವಾದಾಗ ತಿನ್ಬೇಕು ಅನ್ನಿಸ್ತದೆ, ತೃಷಿಯಾದಾಗ ಕುಡಿಬೇಕು ಅನ್ನಿಸ್ತದೆ. ಸೊ ಹೀಗೆ ದೇಹ ಎಳೆದ ಕಡೆಗೆ ಮನಸ್ಸು ಹೋಗ್ತಾ ಇರುತ್ತೆ, ಪ್ರಾಣ ಎಳೆದ ಕಡೆಗೆ ಮನಸ್ಸು ಹೋಗ್ತಾ ಇರುತ್ತೆ. ಅವಾಗ ಸ್ವತಂತ್ರತೆಯನ್ನು ಕಳ್ಕೊಳ್ಳುತ್ತೆ. ಈ ದಾಳಿಗಳು ಈ ಮನಸ್ಸಿನ ಉತ್ತರಾಯಣ ಯಾತ್ರೆಯನ್ನ ಸಂಪೂರ್ಣವಾಗಿ ಹತ್ತಿಕ್ಕಿ ಅಧೋಮುಖ ಯಾತ್ರೆಗೆ ಕಾರಣವಾಗ್ತವೆ. ಸೊ ಹಾಗಾಗಿ ಮಾನವ ಏನಾಗ್ತಾನೆ, ಅವಾಗ ಪಶು ಮಾತ್ರನಾಗ್ತಾನೆ. ಪಶು ಏನ್ ಮಾಡುತ್ತೆ, ಹಸಿವಾದಾಗ ಅನ್ನ ಹುಡುಕೊಂಡು ಹೋಗುತ್ತೆ, ನಿದ್ದೆ ಬಂದಾಗ ಎಲ್ಲಿದ್ರಲ್ಲೇ ಮಲಗಿಬಿಡುತ್ತೆ, ಬೆದೆ ಬಂದಾಗ ಕಾಮವನ್ನ ಅದು ಅನುಭವಿಸ್ತದೆ. ಹೀಗೆ ಪಶು ಮಾತ್ರನಾಗೋದು ಯಾವಾಗ ಅಂತಂದ್ರೆ ಮನಸ್ಸು ದೇಹದ ಪ್ರಾಣದ ಸೆಳೆತಕ್ಕೆ ಸಿಕ್ಕಿ ಅದರ ಹಿಂದೆ ಹೊರಟಾಗ ಪಶು ಮಾತ್ರನಾಗಿ ಮಾನವ ರೂಪದೊಳಗಡೆಗೆ ಸಂಚರಿಸ್ತಾ ಇರ್ತಾನೆ. ಆಗ ಭೋಗ, ಇಂದ್ರಿಯ, ಜಗತ್ತು ಇಷ್ಟೇ ಸತ್ಯವಾಗಿ ಬಿಡ್ತದೆ. ಆಗ ಅವನಿಗೆ ಇರ್ತಕ್ಕಂಥ ಒಂದು ಅದ್ಭುತವಾದ ಅವಕಾಶ ಏನಿದೆ, ಉತ್ತರಾಯಣ ಯಾತ್ರೆ ಏನಿದೆ, ದೇವಮಾನವನಾಗ್ತಕ್ಕಂಥ ಅಥವಾ ಆ ಸ್ತರಗಳಿಗೆ ಏರಿ ಮುಟ್ತಕ್ಕಂಥ ಒಂದು ಸಾಧನೆ ಏನಿದೆ, ಅದನ್ನು ಅವನು ಮಾಡೋಕ್ಕೆ ಹೋಗಲ್ಲ. ಸದಾಕಾಲ ತಲೆ ತಗ್ಗಿಸಿಕೊಂಡು ಜಗತ್ತಿನ ಭೋಗದ ಒಂದು ವಸ್ತುಗಳ, ವ್ಯಕ್ತಿಗಳ ಸಂಸಾರದ ಒಂದು ವಲಯದೊಳಗಡೆಗೆ, ಭವದ ಚಕ್ರದೊಳಗಡೆಗೆ ಸಂಚರಿಸ್ತಾ ಇರ್ತಾನೆ. ಆಗ ಈ ಕಾರ್ಯಗಳೇನಿದ್ದಾವೆ ಅವೆಲ್ಲವೂ ದೇಹದ ಕಾರ್ಯಗಳು, ಪ್ರಾಣದ ಕಾರ್ಯಗಳು, ಅಹಂನ ಕಾರ್ಯಗಳು ಆಗಿ ನಮಗೆ ಗೋಚರಿಸ್ತಾ ಇರ್ತವೆ. ಹಾಗಾಗಿ ಇಂದ್ರಿಯ ಮನಸ್ಸನ್ನು ದಾಟಬೇಕು, ಅಲ್ಲಿಂದ ಭಾವನೆಗಳ ಮನಸ್ಸನ್ನು ದಾಟಬೇಕು, ಅಲ್ಲಿಂದ ವಿಚಾರದ ಮನಸ್ಸನ್ನು ದಾಟಬೇಕು, ಅಲ್ಲಿಂದ ಆಚೆಗೆ ವಿಜ್ಞಾನದ, ಪ್ರಜ್ಞಾನದ ಒಂದು ಹಾದಿಯನ್ನು ನಾವು ಬಂದು ಸೇರ್ತೀವಿ. ಆವಾಗ ಈ ಪ್ರಾಣದ ಒಂದು ವಲಯದಿಂದ, ದೇಹದ ವಲಯದಿಂದ, ಅಹಂನ ವಲಯದಿಂದ ಪಾರಾದಾಗ ಸುಖ, ದುಃಖ, ದ್ವೇಷ, ರೋಷ, ಅಂಜಿಕೆ, ಅಭೀಪ್ಸೆ, ಸೇಡು, ಕೃತಜ್ಞತೆ, ಉದಾಸೀನ, ತೃಪ್ತಿ ಎಲ್ಲವುಗಳ ದರ್ಶನ ನಮಗೆ ಒಂದು ವಿಶ್ವನಾಟಕದ ಲೀಲೆ ಅಂತ ಅನಿಸ್ಬಿಡ್ತದೆ, ಒಂದು ಕ್ಷೇತ್ರ ಅನ್ನಿಸ್ತದೆ. ಈ ಶರೀರವೂ ಕೂಡ ಅದಕ್ಕೆ ಕ್ಷೇತ್ರವಾಗಿದೆ. ರೋಷ, ಆವೇಶ, ಸಿಟ್ಟು, ಕೋಪ, ಆಸೆ ಇತ್ಯಾದಿಗಳೆಲ್ಲ ನಮ್ಮ ಶರೀರದಲ್ಲೇ ತಾನೇ ನಡೆಯೋದು. ಈ ಶರೀರ ಅನ್ನೋ ಕ್ಷೇತ್ರದಲ್ಲೇ ತಾನೇ ಅವುಗಳ ಒಂದು ನಾಟಕ ನಡೀತಾ ಇರುವಂಥದ್ದು. ಸೊ ಪೂರ್ಣಯೋಗಿಗೆ ಈ ದೇಹ ಯಂತ್ರದಲ್ಲಿ ಈ ನಾಟಕ ನಡೆಯದೇ ಇರೋದು ಹೇಗೆ, ಅದನ್ನು ತಡೆಯೋದು ಹೇಗೆ ಅನ್ನುವಂಥದ್ದು, ಅದನ್ನು ನಿಯಂತ್ರಿಸೋದು ಹೇಗೆ ಅನ್ನುವಂಥದ್ದು ಗೊತ್ತಾದಾಗ ಚೈತ್ಯ ಪುರುಷನ ಆಡಳಿತ ಶುರುವಾಗಿರುತ್ತೆ. ಅವಾಗ ಮನಸ್ಸಿನ, ಬುದ್ಧಿಯ, ಪ್ರಾಣದ, ದೇಹದ ಹಂಗು ಹರಿದು ಚೈತ್ಯ ಪುರುಷ ಮುನ್ನೆಲೆಗೆ ಬರ್ತಾನೆ. ಚೈತ್ಯ ಪುರುಷ ಇಷ್ಟು ಹೊತ್ತು ಮರೆಯಾಗಿದ್ದ, ಈಗ ಫ್ರಂಟ್ ಲೈನಿಗೆ ಬಂದ. ಅವಾಗ ಎಲ್ಲ ಉಪಕರಣಗಳು, ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳೆಲ್ಲವೂ ಅವನ ಕೈಯೊಳಗಿನ ಉಪಕರಣಗಳಾಗಿ ಲೋಕದ ಅದ್ಭುತವಾದಂತಹ ಒಂದು ಪರಿವರ್ತನ ಕಾರ್ಯದೊಳಗಡೆಗೆ ಅವುಗಳನ್ನು ತೊಡಗಿಸ್ತಾನೆ, ಬಳಸ್ಕೊತಾನೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಮುಂದಕ್ಕೆ ಅಹಂ ಅನ್ನುವಂಥದ್ದರ ವಿಸ್ತಾರವಾದ ಒಂದು ವಿವರಣೆಯನ್ನ ಅಥವಾ ಅದರ ಜ್ಞಾನವನ್ನು ನಾವು ಪಡಿತೀವಿ. ಈ ಅಹಂಭಾವವೇ ಮನುಷ್ಯನ ಜೀವನದ ಎಲ್ಲ ಕೇಡುಗಳ ಮೂಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಏಕೆ ಮನಸ್ಸನ್ನ ಪೀಠ ಮಾಡ್ಕೊಂಡಿದೆ, ಅದೇ ಚೇರ್ ಮಾಡ್ಕೊಂಡ್ಬಿಟ್ಟು ಕೂತ್ಬಿಟ್ಟಿದೆ ಅದರ ಮೇಲೆ ಅಹಂ. ಸೊ ಕಲ್ಲು, ಬಳ್ಳಿ, ಮರ, ಗಿಡ ಇತ್ಯಾದಿ ಇತ್ಯಾದಿಗಳಲ್ಲಿ ಅಪ್ರಜ್ಞವಾಗಿ ಕೆಲಸ ಮಾಡ್ತಾ ಇರೋ ಈ ಅಹಂಕಾರ ಕಾಮವನ್ನು ಜೊತೆಗೆ ಸೇರಿಸಿಕೊಂಡು ವಿಧ್ವಂಸಕಾರಿಯಾಗಿ ಮನುಷ್ಯ ಪಶುವಿನಂತೆ ವರ್ತಿಸಲಿಕ್ಕೆ ಕಾರಣವಾಗಿದೆ. ಹಾಗಾಗಿ ಅಹಂ ಮತ್ತು ಕಾಮ ಇವೆರಡು ಸೇರ್ಕೊಂಡು ಮನುಷ್ಯನ ಬಾಳನ್ನೇ ಪಶು ಬಾಳನ್ನಾಗಿ ರೂಪಾಂತರಿಸಿಬಿಟ್ಟಿವೆ. ಸೊ ಕಾಮದಿಂದ ಬೇರ್ಪಡೆಗೊಳ್ಳದೆ ಹೀನ ದಿಶೆಯಿಂದ ನಾವು ಪಾರಾಗಲಿಕ್ಕೆ ಮಾನವರು ಎಂದಿಗೂ ಸಾಧ್ಯವಿಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇಷ್ಟು ವಿಚಾರವನ್ನ ಇವತ್ತು ಇಟ್ಕೊಂಡು ನಾವು ಮುಂದಿನ ಸಂಚಿಕೆಯಲ್ಲಿ ಅಹಂನಿಂದ ಪಾರಾಗೋದು ಹೇಗೆ, ಅದಕ್ಕೆ ಬೇಕಾಗಿರೋ ಜ್ಞಾನ ಯಾವ ಥರದ್ದು ಅನ್ನುವಂಥದ್ದನ್ನು ಪರಾಮರ್ಶೆ ಮಾಡಬಹುದು ಅಂತ ಹೇಳ್ತಾ ಈ ಹೊತ್ತಿನ ಈ ಒಂದು ಮಾತಿಗೆ ನಾನು ಮಂಗಳ ಹಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.
ಏನಾದರೂ ಪ್ರಶ್ನೆಗಳು ಅಥವಾ ಹೆಚ್ಚಿನ ತಿಳುವಳಿಕೆಗಳು ಹೇಳೋ ಹಾಗಿದ್ರೆ ಹೇಳ್ಬೋದು. ನಾಗರಾಜ್ ಸರ್ ಹಿರಿಯರಿದ್ದಾರೆ, ಮಾತಾಡ್ತಾರೆ. ತುಂಬಾ ಸಂತೋಷ. ನಿಮ್ಮ ವಿವರಣೆ ಕೇಳಿ ಆನಂದ ಆಯಿತು. ಇದು ಬ್ರಹ್ಮಾಂಡದಲ್ಲಿ ಏನಿದೆ ಅದೇ ಪಿಂಡಾಂಡದಲ್ಲೂ ಇದೆ, ಅದೇ ಅಂಡಾಂಡದಲ್ಲೂ ಇದೆ. ಆದರೆ ಇವನ್ನೆಲ್ಲನೂ ನಾವು ಬೇರ್ಪಡಿಸ್ಕೊಂಡು ನಾವು ಈ ದೇಹ ಅಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ಮಾಡಿಸ್ಕೊಳ್ಳೋದೇ ಒಂದು ಸಾಧನೆ ಅಂತ ನನಗೆ ಅನಿಸುತ್ತೆ. ಆದರೆ ಆ ಸಾಧನೆಗೆ ಬೇಕಾದ ಉಪಕರಣಗಳೇನು ಅಥವಾ ಸೂಚನೆಗಳೇನು ಅಂತ ಅನ್ನೋದು ಒಂದು ಸ್ವಲ್ಪ ಸ್ಪಷ್ಟ ಮಾಡಿದ್ರೆ ಸಂತೋಷ. ಇನ್ನೊಂದ್ಸರಿ ಪ್ರಶ್ನೆ ಕೇಳಿ ಸರ್ ತಾವು. ನಾಗರಾಜ್ ಅವರೇ, ನಮ್ಮೊಳಗೆ ಹೊರಗಡೆ ಏನು ಬ್ರಹ್ಮಾಂಡ ಇದೆ ಅದೇ ನಮ್ಮೊಳಗೆ ಇದೆ. ನಮ್ಮೊಳಗೆ ಆ ಪಿಂಡಾಂಡನೂ ಇದೆ, ಬ್ರಹ್ಮಾಂಡನೂ ಇದೆ, ಅಂಡಾಂಡನೂ ಇದೆ, ಮೂರು ಇದಾವೆ. ಈ ಇರೋದನ್ನ ನಾವು ದೇಹವೇ ಅಲ್ಲ, ನಾವು ಬರೀ ಚೈತನ್ಯ ಅಥವಾ ಆ ಒಂದು ಬೆಳಕು ಅಂತ ಅನ್ನೋದನ್ನ ಸ್ಪಷ್ಟ ಮಾಡ್ಕೊಳ್ಳೋದು ಹೇಗೆ? ಬಹಳ ಚಾಲೆಂಜಿಂಗ್ ಪ್ರಶ್ನೆ ಹಾಕಿದ್ದೀರಿ. ನಾನು ದೇಹವಲ್ಲ ಅನ್ನೋದು ನಮಗೆ ಯಾವಾಗ ಅರಿವಾಗತ್ತೆ ಅಂತ ನಾನು ಆಗ್ಲೇ ಮಾತಾಡುವಾಗ ಹೇಳಿದೆ. ನಾವು ನಿದ್ದೆ ಹೋದಾಗ ದೇಹದಿಂದ ಬೇರಾಗಿರ್ತೀವಿ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮ್ಮ ಶರೀರ ಇತ್ತು, ನನಗೆ ಅದರ ಅನುಭವ ಆಗ್ತಿತ್ತು ಅಂತ ಹೇಳಿ ನಮಗೆ ಅನ್ಸೋದಿಲ್ಲ. ನಾನು ಅನ್ನೋದು ದೇಹದಿಂದ ಪಾರಾಗುವ ಅತ್ಯಂತ ಸ್ಪಷ್ಟವಾದ ಉದಾಹರಣೆ ಗಾಢ ನಿದ್ದೆಯ ಒಂದು ಅವಸ್ಥೆ. ಹಾಗೇನೆ ಕೆಲವು ಸರಿ ಜಾಗೃತವಾಗಿದ್ದಾಗ ನಾವು ಎಷ್ಟೋ ಸರಿ ನಮಗೆ ಅನುಭವಕ್ಕೆ ಬರುತ್ತೆ, ಒಂದು ಬೆರಗು ಹೊಡೆದಂತೆ ಒಂದು ಸ್ತಬ್ಧತೆಯನ್ನು ಅನುಭವಿಸ್ತೀವಿ. ನಾವು ಎಚ್ಚರ ಇರ್ತೀವಿ, ನಾವು ಕಣ್ಣು ತೆರೆದೇ ಇರ್ತದೆ, ಉಸಿರಾಟ ನಡೆದೇ ಇರ್ತದೆ. ಆದರೆ ಯಾವ ಜಾಗದಲ್ಲಿ ದೇಹ ಇರುತ್ತೋ ಆ ಜಾಗದ ಯಾವ ಜ್ಞಾನವೂ ನಮ್ಗಿರೋದಿಲ್ಲ. ಅದೊಂಥರ ಸಸ್ಪೆನ್ಷನ್, ಒಂದು ಸ್ತಬ್ಧತೆ ನಮ್ಮೊಳಗಡೆಗೆ 1-2-3 ಕ್ಷಣ ನಮಗೆ ಅನುಭವಕ್ಕೆ ಬರುತ್ತೆ. ನಮ್ಮ ಎದುರುಗಡೆಗೆ ಇರೋರು, ನಮ್ಮವ್ರು ಯಾರಾದರೂ ನಮ್ಮನ್ನ ಏನಪ್ಪ ಇಲ್ಲೋಗಿದ್ಯಾ, ಏನು ಯೋಚನೆ ಮಾಡ್ತಾ ಇದೆಯಾ, ತಟ್ಟೆನಲ್ಲಿ ಊಟ ಇಟ್ಟಿದ್ದೀನಿ ನೋಡು ಅಂತ ಹೇಳಿದಾಗ ನಾವು ಮತ್ತಲ್ಲಿ ವಾಪಸ್ ಬರ್ತೀವಿ ನಾವು. ಸೊ ಅಂಥರ ಒಂದು ಧ್ಯಾನಾವಸ್ಥೆಯಲ್ಲಿ ಅಥವಾ ಒಂದು ಮೂರ್ಛಾವಸ್ಥೆಯಲ್ಲಿ, ನಿದ್ರಾವಸ್ಥೆಯಲ್ಲಿ, ಧ್ಯಾನ ಈ ಥರದಲ್ಲಿ ನಾವು ದೇಹವಲ್ಲ, ಅದರಿಂದ ಹೊರಗಡೆ ನಾವು ಹೋಗಬಲ್ಲವು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಬ್ರಹ್ಮಾಂಡದ ಒಂದು ಅಂಶ ನಾವು ಅನ್ನೋದನ್ನು ತಿಳ್ಕೊಳ್ಳೋಕೆ ಜಾಸ್ತಿ ಕಷ್ಟ ಏನು ಪಡಬೇಕಾಗಿಲ್ಲ. ನಾವು ಉಸಿರಾಟನ ನಾವು 1-2-3 ಸೆಕೆಂಡ್ ನಿಲ್ಸಕ್ಕೆ ಟ್ರೈ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ನಾವು ನಮ್ಮೊಳಗಡೆಗೆ ಗಾಳಿ ತಗತ್ತೀವಲ್ಲ, ಆ ಗಾಳಿ ಬರುವಂಥದ್ದು ಆಚೆ ಕಡೆಯಿಂದ ಅನ್ನೋದು ಗೊತ್ತಾಗುತ್ತೆ. ಅದನ್ನು ನಾವು 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ನಿಲ್ಸೋಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ನನಗೆ ಅಂತ. ಉಸಿರು ಒಳಗಡೆ ಹೋಗದೆ 3 ಸೆಕೆಂಡ್ 4 ಸೆಕೆಂಡ್ ನಿಂತು ಬಿಟ್ರೆ ನಮಗೆ ನಾವು ಅಲ್ಲಾಡೋಗ್ಬಿಡ್ತೀವಿ ನಾವು. ಹಾಗಾಗಿ ಈ ದೇಹ ಅನ್ನುವಂಥದ್ದು ತಾನು ಒಂದೇ ಇಲ್ಲ, ಅದಕ್ಕೆ ಬೇಕಾಗಿರುವಂಥದ್ದೆಲ್ಲ ಆಚೆ ಕಡೆಗಿದೆ. ನೀರು ಆಚೆ ಕಡೆಯಿಂದ ಬರುತ್ತೆ, ಸೂರ್ಯನ ಬಿಸಿಲು ಆಚೆ ಕಡೆಯಿಂದ ಬರುತ್ತೆ, ಆಹಾರನೂ ಆಚೆ ಕಡೆಯಿಂದ ಬರುತ್ತೆ, ಆ ಗಿಡ ಮರ ಪ್ರಾಣಿ ಪಕ್ಷಿಗಳಿಂದ ನಮಗೆ ಬೇಕಾದಷ್ಟು ದೇಹಕ್ಕೆ ಕಾಂಟ್ರಿಬ್ಯೂಷನ್ ಇದೆ. ಹಾಗೇನೆ ನಮ್ಮ ದೇಹದಿಂದನೂ ಹೊರಗಡೆ ಹೋಗ್ತಕ್ಕಂಥ ಏನು ಎಕ್ಸ್ಕ್ರೀಷನ್ಸ್ ಇದೆ, ಮಲ ಮೂತ್ರಗಳಿರಬಹುದು, ಉಸಿರು ಆಚೆ ಹೋಗುವಂಥ ನಿಶ್ವಾಸದ ಉಸಿರು ಕೂಡ ಪ್ರಕೃತಿ ಒಳಗಡೆಗೆ ಬೆರೆತು ಅದು ಆಹಾರ ಆಗುತ್ತೆ ಇನ್ನೊಂದು ಜೀವಕ್ಕೆ. ನಾವು ಬಿಡುವಂಥ ಕಾರ್ಬನ್ ಡೈಆಕ್ಸೈಡು ಒಂದು ಮರಕ್ಕೆ ಆಹಾರ ಆಗುತ್ತೆ. ನಮ್ಮ ಮಲಮೂತ್ರಗಳು ಪ್ರಾಣಿಗಳು ಮಲಮೂತ್ರಗಳನ್ನು ಆಹಾರವಾಗಿ ಸೇವಿಸುವಂಥದ್ದು, ಗಿಡಗಳಿಗೆ ನಾವು ಅದನ್ನು ಗೊಬ್ಬರವಾಗಿ ಕೊಡುವಂಥದ್ದು ಕೂಡ ನಾವು ನೋಡ್ತೀವಿ ನಾವು. ಹಾಗಾಗಿ ಮನುಷ್ಯ ಶರೀರವೂ ಕೂಡ ಗಿಡ ಮರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ. ಹದ್ದುಗಳು ತಿನ್ಬೋದು ನಮ್ಮ ಶರೀರ, ನಾಯಿ ನರಿಗಳು ತಿನ್ಬೋದು ನಮ್ಮ ಶರೀರ. ಹಾಗೆ ಈ ಶರೀರ ತಿನ್ನುವಂಥದ್ದು ಏನಿದೆ ವಸ್ತು ವಿಶೇಷಗಳು ಹೊರಗಿಂದ ಬರ್ತದದು. ಪ್ರಾಣಿಗಳನ್ನ ಮನುಷ್ಯ ತಿಂತಾನೆ, ನೀರನ್ನ ಕುಡಿತಾನೆ, ಗಾಳಿಯನ್ನ ಸೇವಿಸ್ತಾನೆ. ಹಾಗಾಗಿ ಈ ದೇಹ ತಾನು ಒಂದೇ ಇರ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ.
ಪ್ರಕೃತಿ ವಿನ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಶರೀರ ಪಂಚಭೂತಗಳಿಂದ ಬಂದಿರುವಂಥದ್ದು, ಅಂದರೆ ಪ್ರಪಂಚದಿಂದ ತಯಾರಾಗಿರುವಂಥದ್ದು. ಒಳಗಡೆ ಯಾವುದು ನೋಡ್ತಾ ಇದೆಯೋ, ಯಾವುದು ಕೇಳ್ತಾ ಇದೆಯೋ, ಯಾವುದು ಅನುಭವಿಸ್ತಾ ಇದೆಯೋ ಅದು ಈ ಪಂಚಭೂತಗಳ ಪ್ರಕೃತಿ ವಲಯದಿಂದ ಬೇರೆಯಾದದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ನಾವು ಸಹಜವಾಗಿ ಸಾಮಾನ್ಯರು ಮಾತಾಡ್ತಾರೆ, ಇಂಥವ್ರು ಹೋಗ್ಬಿಟ್ರಂತೆ, ದೇಹನ ಇವತ್ತು ಅಂತ್ಯ ಸಂಸ್ಕಾರ ಮಾಡ್ತಾರಂತೆ ಅಂತೆಲ್ಲ ಮಾತಾಡ್ತಾರೆ, ಸಾಮಾನ್ಯ ಭಾಷೆ. ಹೋಗಿಬಿಟ್ರಂತೆ ಯಾರು ಅಂದ್ರೆ ಇಂಥವ್ರು ಅಂತ ಹೇಳ್ತಾರೆ. ದೇಹ ಅಲ್ಲೇ ಇರುತ್ತೆ, ಮನೇಲೇ ಇರುತ್ತೆ. ಮನೆ ಮುಂದೆಗಡೆ ಒಂದು ಕಾಟ್ ಮೇಲೆ, ಹಾಸಿಗೆ ಮೇಲೆ ಮಲಗಿಸಿರ್ತಾರೆ, ಕೈಕಾಲು ಮುರಿದಿರ್ತಾರೆ, ಕೊರಳುಗಡೆಗೆಲ್ಲ ಹಾರ ಹಾಕಿರ್ತಾರೆ, ಹಣೆಗೇನೋ ಬಟ್ಟು ಕುಂಕುಮನ ಇಟ್ಟಿರ್ತಾರೆ, ಬಂದವರೆಲ್ಲ ನೋಡ್ತಾ ಇರ್ತಾರೆ. ಶರೀರ ಅಲ್ಲೇ ಇರುತ್ತಲ್ಲ, ಹೋದವ್ರು ಯಾರಂಗಾದ್ರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಸಾಮಾನ್ಯ ಪ್ರಜ್ಞೆಗೆ ನಿಲುಕ್ತದದು. ಸೊ ಹೋದವರು ಈ ಶರೀರದಲ್ಲಿ ಇಲ್ಲಿವರೆಗೆ ಇದ್ರು, ಈ ಹೊತ್ತು ಹೋದ್ರು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳುವಾಗ ಅನೇಕರು ನಾವು ಸಾವುಗಳನ್ನು ನೋಡ್ತೀವಿ, ಹಾಸ್ಪಿಟ್ಲ್ಗಳಲ್ಲಿ ನೋಡ್ತೀವಿ. ಅಯ್ಯೋ ನಮ್ಮಪ್ಪ, ಯಾರಿಗೆ ಬೇಕು ಈ ಶರೀರ, ಸಾಕಪ್ಪ ಈ ಬಾಧೆ, ಭಗವಂತ ನನ್ನ ಕರ್ಕೊಳಪ್ಪ, ದೇಹ ಸಾಕಪ್ಪ, ನನಗೆ ಇದರ ಸುಖ ನಾನು ಅನುಭವಿಸಿದ ಸಾಕಪ್ಪ, ನನಗೆ ಈ ದುಃಖ, ಈ ನೋವು ನನಗೆ ಬೇಡಪ್ಪ, ಸಾಕು ಮಾಡಪ್ಪ ಅಂತ ಹೇಳಿ ಎಷ್ಟೋ ಜನ ಕೈ ಇಲ್ಲದೆ ಇರೋರು, ಕಾಲಿಲ್ಲದೆ ಇರೋರು, ಕ್ಯಾನ್ಸರ್ ಇರೋವಂಥವ್ರು ಈ ದೇಹದ ಮೂಲಕ ಅನುಭವಿಸೋ ಯಾತನೆಯನ್ನ ತಪ್ಪಿಸ್ಕೊಳ್ಳೋದಕ್ಕಾಗಿ ಭಗವಂತನಲ್ಲಿ ಬೇಡ್ತಿರ್ತಾರೆ, ಸಾಕಪ್ಪ ಈ ಶರೀರ ನನಗೆ ಅಂತ ಹೇಳಿ. ಸೊ ಅವಾಗ ಗೊತ್ತಾಗತ್ತೆ ನಮಗೆ ಈ ದೇಹ ನಾವಲ್ಲ, ಈ ದೇಹ ಪ್ರಪಂಚದ್ದು ಅನ್ನುವಂಥದ್ದು. ಇಷ್ಟು ದಿನ ಮತ್ತೆ ಇಲ್ಲೇ ಇತ್ತಲ್ಲ, ನನ್ನೊಳಗಡೆಗೆ ಇತ್ತಲ್ಲ, ನಾನೇ ಅದರೊಳಗಡೆಗೆ ಇದ್ನಲ್ಲ ಅಂತ ಯೋಚನೆ ಮಾಡುವಂಥದ್ದೊಂದು ವಿಚಾರ ನಮ್ಮೊಳಗಡೆಗೆ ಬಂದಾಗ ಬ್ರಹ್ಮಾಂಡ ಮತ್ತು ಒಳಗಡೆ ಇರ್ತಕ್ಕಂಥ ಪಿಂಡಾಂಡ ಮತ್ತು ಅಂಡ, ಈ ಜಗತ್ತು, ಅಂಡ ಪಿಂಡ ಬ್ರಹ್ಮಾಂಡ ಇದೆಲ್ಲವೂ ಬೇರೆ ಬೇರೆಯಾದದ್ದು ಅನ್ನುವಂಥದ್ದು ಹೋಗುತ್ತೆ. ಅದರೊಳಗಡೆಗೆ ನಾನು ಒಂದು ಅನ್ನುವಂಥದ್ದು ನಮಗೆ ಭಾಸವಾಗೋದಕ್ಕೆ ಸಾಧ್ಯವಾಗುತ್ತೆ. ಮೋಹದಿಂದ, ಇದು ನಾನು ಅನ್ನುವಂಥ ಮೋಹ ಇಟ್ಕೊಂಡು ಅದನ್ನು ಬಳಸೋಕೆ ಶುರು ಮಾಡಿದಾಗ ದುಃಖ ಸುಖ ಅನ್ನುವಂಥದ್ದು ರಿಸಲ್ಟ್ ಆಗುತ್ತೆ. ಇದು ಪ್ರಕೃತಿಯ ಒಂದು ಅಂಗ, ಅದು ಇದರೊಳಗಡೆ ಕೆಲಸ ಮಾಡ್ತಾ ಇದೆ, ನಾನು ಅದರಲ್ಲಿ ತಲೆ ಹಾಕಬಾರದು ಅನ್ನುವಂಥ ಎಚ್ಚರ ವಿವೇಕ ಬಂದ ತಕ್ಷಣವೇ ಈ ದೇಹ, ಈ ಪ್ರಕೃತಿ ಹೇಳದಂತೆ ಕೇಳೋಕೆ ಶುರು ಮಾಡುತ್ತೆ. ದೇಹ ಬಾಧೆಗಳು ನಿಧಾನವಾಗಿ ಕಣ್ಮರೆ ಆಗ್ತವೆ. ದೇಹ ಒಂದು ಅದ್ಭುತ ಆನಂದದ ಒಂದು ಉಪಕರಣ, ಅದು ತಾನೂ ಆನಂದವಾಗಿದ್ದು ಸುತ್ತಮುತ್ತ ಇರ್ತಕ್ಕಂಥ ಜೀವರಾಶಿಗಳಿಗೂ ಆನಂದವನ್ನು ಕೊಡುವಂಥದ್ದೊಂದು ಸಾಧ್ಯತೆ ಇರುವಂಥ ಅದ್ಭುತ ಯಂತ್ರ ಅನ್ನೋದು ನಾವು ಅರ್ಥ ಮಾಡ್ಕೋತೀವಿ. ನಾಗರಾಜ್ ಅವರೇ, ನಿಮಗೆ ಸಮಾಧಾನ ಆಯ್ತು ಇಲ್ವೋ? ಖಂಡಿತ ಸಮಾಧಾನ ಆಯ್ತು. ನಾನು ಇದು ಶುದ್ಧ ಆತ್ಮ ಅನ್ನೋ ಒಂದು ಪ್ರತ್ಯೇಕತೆ ನಮಗೆ ಭಾಸವಾಗುವುದು ನೀವು ಹೇಳಿದಾಗೆ ಯಾವುದೋ ಒಂದು ಕ್ಷಣದಲ್ಲಿ ಆಗುತ್ತೆ. ಅದು ಅದಕ್ಕಾಗಿ ನಾವು ಇದು ಧ್ಯಾನನೋ ಅಥವಾ ಮೌನನೋ ಅಥವಾ ಯೋಗನೋ ಯಾವುದೋ ಒಂದು ಅನುಸರಿಸ್ಬೇಕು. ಆ ಅನುಸರಿಸೋ ಒಂದು ವಿಧಾನ ಶ್ರೀ ರವೀಂದ್ರರು ಹೇಳಿದ್ದಾರೆ. ಅದನ್ನ ನಾವು ಪೂರ್ಣ ಪಾಲಿಸೋದು ಒಂದು ದೊಡ್ಡ ಒಂದು ಚಾಲೆಂಜ್ ಅಂತ ಅನ್ಸುತ್ತೆ ನನಗೆ. ಏಕಪ್ರಕಾರವಾಗಿ ನಿರಹಂಕಾರಿಗಳಾಗಿರೋದು ಭಾರಿ ಕಷ್ಟ. ಅದು ನಮಗೆ ಗೊತ್ತಿಲ್ದಂಗೆ ನಮ್ಮನ್ನು ಆವರಿಸ್ಕೊಳ್ತದೆ. ಹೌದು, ತುಂಬಾ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಪ್ರೊಫೆಸರ್ ನಂದೀಶ್ ಅವರೇ. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟಾಕ್. ಇವತ್ತಿನ ಪಾಯಿಂಟ್ಸ್ ಅಂದ್ರೆ ಪರಮೇಶ್ವರದ ಸದ್ರೂಪದ ಜ್ಞಾನ ನಮ್ಗೆ ಆಗ್ಬೇಕು. ಜ್ಯೋತಿ ಮತ್ತೆ ಜ್ಞಾನದ ತತ್ವ ನಾವೇ, ನಮ್ಮೊಳಗೆ ಎಲ್ಲರೂ ಇದ್ದಾರೆ. ಪೂರ್ಣ ಯೋಗಿಗೆ ಇದು ಅರ್ಥ ಆಗ್ಬೇಕು, ತತ್ವಮಸಿ. ಥ್ಯಾಂಕ್ ಯು ವೆರಿ ಮಚ್.